ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ಮಾತಾಡ್ತಿರುವಂಥ ವಿಷಯ ಏನಪ್ಪಾ ಅಂತಂದರೆ ನಮ್ಮ ಎಲ್ಲ ಮಕ್ಕಳ ಬಗ್ಗೆ, ಹಾಗೆ ಅವರ ಒಂದು ಭವಿಷ್ಯ ಆಗಿರ್ಬೋದು. ಸೊ ಯಾವ್ಯಾವ ರೀತಿ ಕರಿಯರ್ನ ಚೂಸ್ ಮಾಡ್ತಾರೆ ಈಗಿನ ಕಾಲದ ಜನರೇಷನ್ ಇರುವಂಥ ಮಕ್ಕಳು, ಹಾಗೆ ಅವರ ಮೈಂಡ್ ಸೆಟ್ ಹೇಗಿದೆ, ಸೊ ಇದ್ರ ಬಗ್ಗೆ ಸಾಕಷ್ಟು ಮಾತನಾಡೋಣ. ಸೊ ಏನಪ್ಪ ಇದು ಈ ಟಾಪಿಕ್ ಅಂತ ಅಂದರೆ, ಸೊ ಈಗ ಒಂದು ಮಕ್ಳು ಇರ್ತಾರೆ, ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅವ್ರಿಗೆಲ್ಲ ಯಾವ ರೀತಿ ಇರುತ್ತೆ ಮೈಂಡ್ ಸೆಟ್ ಅಂದರೆ, ಒಂದು ಗೇಮ್ಸನ್ನ ಜಾಸ್ತಿ ಆಡ್ತಾ ಇರ್ತಾರೆ, ಮೊಬೈಲ್ಸ್ಗಳನ್ನ ತುಂಬ ಇಷ್ಟಪಡ್ತಾ ಇರ್ತಾರೆ. ಸೊ ಈಗಿರೋ ಮಕ್ಕಳದ ಒಂದು ಮೈಂಡ್ ಸೆಟ್ನ ನೋಡ್ತಾ ಬಂದ್ವಿ ಅಂತಂದರೆ, ಈಗಿರೋ ಪೇರೆಂಟ್ಸ್ಗಳ ಮೈಂಡ್ ಸೆಟ್ನ ನೋಡಿದ್ರೆ ಅಜ್ಜಗಜಾಂತರ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಮೈಂಡ್ ಸೆಟ್ ಬೇರೆ ಥರ ಇರ್ತಾ ಇತ್ತು, ಅವ್ರು ನೋಡಿದಂಥ ವಾತಾವರಣ ಬೇರೆ ಥರ ಇರ್ತಾ ಇತ್ತು. ಸೊ ಓದಿಗೆ ಒತ್ತನ್ನು ಕೊಡೋದಕ್ಕೆ ಪ್ರಯತ್ನಿಸ್ತಾರೆ ಯಾವಾಗಲೂ ಪೇರೆಂಟ್ಸ್. ಅಂದರೆ ನಾವಂತೂ ಓದಲಿಲ್ಲ ಅಥವಾ ನಾವು ಕಡಿಮೆ ಓದ್ತಾ ಇದ್ವಿ, ನಿಮ್ಮ ಭವಿಷ್ಯ ಈಗಿರಬಾರ್ದು, ನೀವು ಇನ್ನೂ ಚೆನ್ನಾಗಿರ್ಬೇಕು ಅಂತಂದರೆ ಈಗಲಿಂದನೇ ಓದಬೇಕು, ಈ ರೀತಿ ಮಾತುಗಳನ್ನು ಪೇರೆಂಟ್ಸ್ ಆಡ್ತಾ ಇದ್ರೆ, ಸೊ ಮಕ್ಕಳದ್ದು ಯಾವ ರೀತಿ ಇರುತ್ತಪ್ಪ ಮೈಂಡ್ ಸೆಟ್ ಅಂದರೆ, ಇದೆಲ್ಲ ಏನು ಎಲ್ಲ ಸಿಕ್ಕುತ್ತೆ ನನ್ನ ಕೈಯಲ್ಲಿ ಅಂತಿರುತ್ತೆ. ಸೊ ಒಂದು ಥರ ನೋಡೋದಾದ್ರೆ ಪೇರೆಂಟ್ಸ್ ಒಂದು ರೀತಿ ಕಷ್ಟವನ್ನು ನೋಡ್ತಾ ಬಂದಿರ್ತಾರೆ. ಸೊ ಅವ್ರ ಜೀವನದಲ್ಲಿ ನೋಡಿದಂಥ ಕಷ್ಟಗಳಾಗಿರ್ಬೋದು, ಅವ್ರಿಗೆ ಬಂದಂಥ ತೊಂದರೆಗಳನ್ನಾಗಿರ್ಬೋದು, ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ಅವ್ರಿಗೆ ಸಾಕಷ್ಟು ಬುದ್ಧಿವಾದ ಹೇಳ್ತಿರ್ತಾರೆ. ಆದರೆ ಮಕ್ಕಳದನ್ನ ಯಾವ ರೀತಿ ನೋಡ್ತಾರಪ್ಪ ಅಂತಂದ್ರೆ, ಏನು ಗುಡ್ಡ ಬೆಟ್ಟ ಕಡ್ದು ಹಾಕಿದ್ದಾರೆ ಅನ್ನೋ ಥರ ಮಾತಾಡ್ತಾರಲ್ಲ ಇವರು ಅಂತ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿರಲ್ಲ ಇವ್ರು ಯಾವ ರೀತಿ ಕಷ್ಟವನ್ನ ಪಟ್ಟಿದ್ದಾರೆ ಅಂತ. ಒಂಥರ ಜನರೇಷನ್ ಗ್ಯಾಪ್ ಆಗಿದೆ. ಸೊ ಇವತ್ತು ಮಾತಾಡ್ತಾ ಇದೀವಿ ಅದೇ ರೀತಿ ಅಂತ ಜನರೇಷನ್ ಗ್ಯಾಪ್ ಬಗ್ಗೆ. ಸೊ ಯಾವ ರೀತಿ ಗ್ಯಾಪ್ಗಳು ಬರುತ್ತೆ, ಏನೆಲ್ಲ ಒಂದು ತೊಂದರೆಗಳು ಬರುತ್ತೆ ಪೇರೆಂಟ್ಸ್ ಹಾಗೆ ಮಕ್ಕಳ ಮಧ್ಯಕ್ಕೆ, ಹಾಗೆ ಅದನ್ನ ಹೇಗೆ ಸುಧಾರಿಸ್ಬೋದು. ಸೊ ನೀವು ಕೂಡ ಮಾತಾಡ್ಬೋದು, ಅದನ್ನ ಹೇಗೆ ಸುಧಾರಿಸ್ಬೋದು, ಅಥವಾ ಈಗಿನ ಕಾಲದ ಮಕ್ಕಳ ಜೊತೆಗೆ ಯಾವ ರೀತಿ ವರ್ತಿಸ್ಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು. ಸೊ ಪೇರೆಂಟ್ಸಿಗೆ ಇರೋದೆಲ್ಲ ಕಾಮನ್ ಕ್ವೆಶ್ಚನ್, ಇತ್ತೀಚೆಗಿರುವಂಥ ಪೇರೆಂಟ್ಸ್ಗಳಿಗಿರುವಂಥ ಕಾಮನ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸೊ ಈ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ. ಅಂದ್ರೆ ನಾವು ನೋಡಿದಂಥ ದೃಷ್ಟಿಕೋನನ ಇವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಬರುತ್ತೆ, ಜೀವನ ಸುಲಭ ಇಲ್ಲ ಅನ್ನೋದನ್ನ ಈ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತ ಎಲ್ಲ ಪೇರೆಂಟ್ಸ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಕಡೆಗೆ ಎಲ್ಲವನ್ನ ಕೊಡಿಸ್ತಾ ಇರ್ತಾರೆ, ಮಕ್ಕಳು ಏನ್ ಕೇಳಿದ್ರು ಕೂಡ ನೀನೇನೋ ಕೇಳ್ತಾ ಇದೀಯ ಅಂದ್ರೆ ಪಟ್ಟಂತ ಮನೇಲಿ ಬಂದಿರುತ್ತೆ, ಅದು ಏನೋ ಒಂದು ಆಟ ಸಾಮಾನು ಕೇಳ್ತಾರೆ, ಅದು ಎಷ್ಟೇ ಕಾಸ್ಟ್ಲಿ ಆಗಿರ್ಲಿ ಮನೆಗೆ ಬಂದಿರುತ್ತೆ. ಸೊ ಓದೋದಕ್ಕೆ ಪುಸ್ತಕಗಳಿಗೆ ಯಾವ ರೀತಿ ಕಮ್ಮಿ ಮಾಡಿರಲ್ಲ, ಪೇರೆಂಟ್ಸ್ ನೋಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಪುಸ್ತಕ ಸಿಕ್ಕಿರಲ್ಲ ಅವ್ರು ಓದೋಂಥ ಸಮಯದಲ್ಲಿ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಈಗಿನ ಕಾಲದ ಮಕ್ಕಳಿಗೆ ಎಲ್ಲವನ್ನ ಕೊಟ್ಬಿಟ್ಟಿರ್ತಾರೆ ಒಟ್ಟಿಗೆ. ಸೊ ಎಲ್ಲ ಕೊಟ್ಟಾಗ ಮಕ್ಕಳಿಗೆ ಅದ್ರ ಬೆಲೆ ಗೊತ್ತಾಗಲ್ಲ ಅಂತ ಕೂಡ ಅನಿಸ್ತಾ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಯಾವ ರೀತಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಥವಾ ಕಮ್ಯುನಿಕೇಟ್ ಮಾಡಬೇಕು ಅವ್ರ ಜೊತೆಗೆ, ಹಾಗೆ ಅವ್ರಿಗೆ ಯಾವ ರೀತಿ ತಿಳಿಸ್ಬೇಕು ನೀನು ಮಾಡ್ತಾ ಇರೋದು ಯಾವ್ದು ಸರಿ ಯಾವ್ದು ತಪ್ಪು, ಯಾವ ದಾರಿಯಲ್ಲಿ ನೀನು ನಡಿಬೇಕು ಅಂತ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಈಗಿನ ಜನರೇಷನ್ ಮಕ್ಕಳಿಗೆ ಅನ್ನೋದು ಇವತ್ತಿನ ಪ್ರಶ್ನೆ. ಸೊ ನಿಮ್ಮ ಬಳಿ ಕೂಡ ಉತ್ತರ ಇದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಈಗಿನ ಕಾಲದ ಮಕ್ಕಳ ಜೊತೆಗೆ ಯಾವ ರೀತಿ ಮಾತಾಡಬೇಕು, ಹೇಗೆ ಮಾತಾಡಿದ್ರೆ ಅದು ಸರಿ ಆಗಿರುತ್ತೆ, ಸೊ ಅದ್ರ ಬಗ್ಗೆ ನೀವು ಕೂಡ ಖಂಡಿತ ಮಾತಾಡ್ಬೋದು. ಹಾಗೆ ನಾನು ಕೂಡ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಸೊ ಯಾವ್ಯಾವ ರೀತಿ ಮಾತಾಡಿದ್ರೆ ಮಕ್ಕಳಿಗೆ ಚೆನ್ನಾಗಿ ಅನ್ಸುತ್ತೆ, ಹಾಗೆ ಹೇಗೆ ಮಾತು ಕೇಳೋ ಥರ ಅವ್ರಿಗೆ ಹೇಳಬೇಕು ಅಂತ. ಸಾಕಷ್ಟು ಜನ ಪೇರೆಂಟ್ಸ್ ಸ್ವಲ್ಪ ರೂಡಾಗಿ ಮಾತಾಡ್ತಾರೆ ಮಕ್ಕಳ ಜೊತೆಗೆ, ಅಂದರೆ ಅದನ್ನ ಬೇರೆ ಜೊತೆ ಕಂಪೇರ್ ಮಾಡೋದಾಗಿರ್ಬೋದು, ಸೊ ಬೇರೆ ಫ್ರೆಂಡ್ಸ್ನ ಉದಾಹರಣೆ ಕೊಡೋದಾಗಿರ್ಬೋದು, ನೋಡು ನನ್ನ ಫ್ರೆಂಡ್ ಮಗ ಈಗೀಗೆಲ್ಲ ಮಾಡ್ದ, ಸೊ ನೀನು ಯಾಕೆ ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳೋದಾಗಿರ್ಬೋದು. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡ್ತಿರ್ತಾರೆ, ಅಥವಾ ಸ್ವಲ್ಪ ರೂಡಾಗಿ ಹೇಳ್ತಾ ಇರ್ತಾರೆ. ಸೊ ಆ ರೀತಿ ರೂಡಾಗಿ ಹೇಳಿದಾಗ ಮಕ್ಕಳ ಮನಸ್ಸು ಯಾವ ರೀತಿ ಹೋಗುತ್ತಪ್ಪ ಅಂತಂದರೆ, ಸೊ ನಾನು ಯಾಕೆ ಕೇಳಬೇಕು ಈ ಮಾತನ್ನು, ಸೊ ನಾನು ಯಾಕೆ ಇಷ್ಟು ಓದಬೇಕು, ಈ ರೀತಿ ಮಾತುಗಳು ಬರ್ತಾ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ತೀರಾ, ಜಾಸ್ತಿ ಬೈತೀರಾ ಅಥವಾ ಪ್ರೀತಿಯಿಂದ ಹೇಳ್ತೀರಾ, ಸೊ ನೀವು ಯಾವ ರೀತಿ ನೀವು ಅದನ್ನ ಹ್ಯಾಂಡಲ್ ಮಾಡ್ತೀರಾ ನಿಮ್ಮ ಮಕ್ಕಳನ್ನ, ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಹಾಗೆ ನೀವು ಮಕ್ಕಳಾಗಿದ್ರೆ ಸೊ ಇವತ್ತು ಜನರಲಿ ಹೌದು ಪೋಯಮ್ಸ್ ಕೂಡ ಹೇಳ್ಬೋದು, ಜೊತೆಗೆ ಹಾಡನ್ನು ಕೂಡ ಹೇಳ್ಬೋದು. ಅದರ ಜೊತೆಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಸೊ ನಿಮಗೆ ಯಾವ ರೀತಿ ಅರ್ಥ ಮಾಡಿಸಿದ್ರೆ ನೀವು ಅರ್ಥ ಮಾಡ್ಕೋತೀರಾ, ಸೊ ನೀವು ಕೂಡ ಅದನ್ನು ಹೇಳ್ಬೋದು. ಅಂದರೆ ಚಿಕ್ಕ ಮಕ್ಕಳಿಗೆ ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಕೂಡ ನೀವು ಹಂಚ್ಕೋಬೋದು. ಸೊ ನಿಮಗೆ ಯಾವ ರೀತಿ ಹೇಳಿದ್ರೆ ನೀವು ಕೇಳ್ತೀರಾ, ಸೊ ಪ್ರೀತಿಯಿಂದ ಹೇಳಿದ್ರೆ ಕೇಳ್ತೀರಾ, ಅಥವಾ ಏನೋ ಒಂದು ಕೊಡಿಸ್ತೀವಿ ಇದನ್ನ ಮಾಡು ಅಂತ ಹೇಳಿದ್ರೆ ಕೇಳ್ತೀರಾ. ಸೊ ಖಂಡಿತ ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಸೊ ನೀವು ಯಾವ ರೀತಿ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಅದು ಸರಿಯಾಗಿರುತ್ತೆ, ಅಥವಾ ಬೇರೆ ಪೇರೆಂಟ್ಸ್ಗಳಿಗೆ ಮಾಡೋದೊಂದು ತೊಂದರೆಗಳನ್ನಾಗಿರ್ಬೋದು, ತಪ್ಪುಗಳನ್ನಾಗಿರ್ಬೋದು ಸುತ್ತಮುತ್ತ ನೋಡ್ತಾ ಇರ್ತೀರಾ. ಅಂದರೆ ಬೇರೆ ಪೋಷಕರು ಯಾವ ರೀತಿ ತಪ್ಪುಗಳನ್ನ ಮಾಡ್ತಿರ್ತಾರೆ, ಮಕ್ಕಳಿಗೆ ಹೊಡೆಯೋದಾಗಿರ್ಬೋದು, ಸ್ಟ್ರಿಕ್ಟ್ ಆಗಿ ಬೈಯೋದಾಗಿರ್ಬೋದು. ಸೊ ಕೆಲವೊಂದು ಪ್ರೆಷರೈಸ್ ಮಾಡ್ತಾ ಇರ್ತಾರೆ, ನೀನು 10th ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ ಇಷ್ಟೇ ಮಾರ್ಕ್ಸ್ ತೆಗೊಳ್ಬೇಕು, ಸೊ 12th ಓದ್ತಿದ್ಯಾ ನೀನು ಇಷ್ಟು ಮಾರ್ಕ್ಸ್ ತೆಗಿಲಿಲ್ಲ ಅಂತಂದ್ರೆ ಹಿಂಗೆಲ್ಲ ಆಗುತ್ತೆ ಅಂತೆಲ್ಲ ಫುಲ್ ಪ್ರೆಷರ್ ಹಾಕ್ತಾ ಇರ್ತಾರೆ. ಸೊ ಅಂಥ ಮಕ್ಕಳನ್ನ ಪ್ರೆಷರ್ ಆಗಿದ್ದಾಗ ನಾವು ಕೂಡ ನೋಡ್ತಿರ್ತೀವಿ, ಸಾಕಷ್ಟು ಒಂಥರ ಓದಲೇಬೇಕು ನಿನಗೆ ಆಪ್ಷನ್ ಇಲ್ಲ
ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಈ ರೀತಿ ಇರುವಂಥ ಸಂದರ್ಭದಲ್ಲಿ ಸೊ ನೀವು ಯಾವ ರೀತಿ ಮಕ್ಕಳಿಗೆ ಹೇಳಬೇಕು, ಸೊ ಯಾವ ರೀತಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರಾ? ಸೊ ನಿಮ್ಮ ಪಾಯಿಂಟನ್ನು ಕೂಡ ಖಂಡಿತವಾಗ್ಲೂ ಹೇಳ್ಬೋದು. ಇವತ್ತು ಕಂಪ್ಲೀಟ್ ಆಗಿ ಸ್ಟೂಡೆಂಟ್ ಹಾಗೆ ಒಂದು ಪೇರೆಂಟ್ಸಿನ ಒಂದು ಬಾಂಧವ್ಯದ ಬಗ್ಗೆ ಮಾತಾಡೋಣ, ಜನ್ರೇಷನ್ ಗ್ಯಾಪ್ ಬಗ್ಗೆ ಮಾತಾಡೋಣ. ಇಸ್ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶೈಲಾ ಅಂತ. ನಮಸ್ತೆ ಶೈಲಾ, ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ KTJ ನಗರ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಹೌಸ್ ವೈಫ್ ಆಗಿದ್ದೀನಿ. ನರ್ಸಿಂಗ್ ಮಾಡಿದ್ದೀನಿ, ಬಟ್ ಹೌಸ್ ವೈಫ್ ಆಗಿದ್ದೀನಿ. ನರ್ಸಿಂಗ್ ಮಾಡಿದ್ರಾ? ವಾವ್, ಸೂಪರ್. ಹೌದು. ಓಕೆ, ಸೊ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ನಮ್ಮ ಮದ್ವೆಗೆ 7 years ಆಯ್ತು. ಓಕೆ ಓಕೆ, ಸೂಪರ್. ಸೊ 7 years ಆಗಿದೆ ನಿಮ್ಮ ಮದುವೆ ಆಗಿ. ಸೊ ಇವತ್ತಿನ ವಿಷಯ ಏನಪ್ಪ ಮಾತಾಡ್ತಿರೋದು ಅಂತ ಅಂದರೆ, ಸೊ ಈ ಜನ್ರೇಷನ್ ಗ್ಯಾಪ್ ಮಧ್ಯಕ್ಕೆ ನೀವು ನರ್ಸ್ ಅಂತ ಹೇಳ್ತಿದ್ದೀರಾ, ನಿಮ್ಗೆ ಆಲ್ರೆಡಿ ಎಲ್ಲ ಸೈಕಾಲಜಿ, ಸೊ ಹ್ಯೂಮನ್ ಸೈಕಾಲಜಿ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೀವೇನು ಹೇಳ್ತೀರಾ ಈಗಿನ ಕಾಲದ ಮಕ್ಕಳಿಗೆ, ಅಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಯಾವ್ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಅವ್ರ ಜೊತೆ ಹೇಗೆ ವರ್ತಿಸ್ಬೇಕು? ಜನರೇಷನ್ ಮಕ್ಳು ಹೇಗಿದ್ದಾರೆ ಅಂತ ಹೇಳ್ಬಿಟ್ರೆ, ಏನಾದ್ರೂ ಕೊಡ್ಸಿದ್ರೆ ಮಾತ್ರ ಮಾತ್ ಕೇಳೋದು, ಅಥವಾ ಏನಾದ್ರೂ ಅವ್ರು ಇಷ್ಟಪಟ್ಟು ತಿನ್ಸೋದು, ಉಣ್ಸೋದು, ಅಥವಾ ಆಟ ಸಾಮಾನು ಆ ತರದ್ ಕೊಡ್ಸಿದ್ರೆ ಮಾತ್ರ ಮಾತ್ ಕೇಳೋದು ಅನ್ನೋ ರೀತಿ ನಾವು ಪೇರೆಂಟ್ಸೇ ಹುಟ್ಟಿಸ್ಬಿಟ್ಟಿದೀವಿ. ಹಂಗಾಗಿ ಮಕ್ಳಿಗೆ ಕಲ್ಸಿದ್ಮೇಲೆ ನಾವು ಬಿಡೋಕ್ಕಾಗಲ್ಲ. ಏನಾದ್ರೂ ಒಂದ್ ಕಲ್ಸಿ, ಏನಾದ್ರೂ ಒಂದ್ ಕೊಟ್ಟು ಮಾತ್ ಕೇಳೋ ತರ ಇಟ್ಕೋಬೇಕಷ್ಟೆ. ಓಕೆ, ಸೊ ಈಗಿನ ಮಕ್ಳು ಹೇಗಿದಾರಪ್ಪ ಅಂದ್ರೆ ಸ್ವಲ್ಪ ಗದರ್ಸಿದ್ರೆ ಸಾಕು, ಜೋರ್ ಮಾಡಿದ್ರೆ ನೀನು ಓದ್ಲೇಬೇಕು ಅಂತ ಹೇಳಿದ್ರೆ. ರೀಸೆಂಟ್ ಆಗಿ ಒಂದು ನ್ಯೂಸ್ ಕೂಡ ಬಂತು. ಸೊ ಯಾರೋ ತುಂಬಾ ಬೈದಿದ್ದಾರೆ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಮಗ ಮನೆ ಬಿಟ್ಟು ಹೋಗ್ಬಿಟ್ಟ ಅಂತೆ. ಸೊ ಓದಕ್ ಹೇಳಿದಕ್ಕೆ ಜಸ್ಟ್ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ತರ ಎಲ್ಲ ಮಾಡ್ಬಾರ್ದು. ಮಕ್ಳದೇ ತಪ್ಪಾಗತ್ತೆ. ಯಾಕಂದ್ರೆ ನಾವು ತಿಳಿಸಿ ಹೇಳ್ಬೇಕು, ಕೂರ್ಸ್ಕೊಂಡು ಆಗಲ್ಲ ಈಗಲ್ಲ ಅಂತ ಹೇಳ್ಬೇಕು. ಮತ್ತೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಬಾರ್ದು ಫಸ್ಟ್ ಮಕ್ಳಿಗೆ. ಓಕೆ, ಹಾಗಾಗಿ ನಮ್ಮ ಮನೇಲೆಲ್ಲ ನಾವ್ ಅದೇ ರೀತಿನೇ ಇಟ್ಕೊಂಡ್ರದ್ ಮಕ್ಕಳನ್ನ. ಓಕೆ, ಸೊ ನೀವು ಬೈಯೆಲ್ಲ ಹಾಗೆ ಕಂಪೇರ್ ಮಾಡಲ್ಲ ಮಕ್ಕಳನ್ನ? ಇಲ್ಲ, ಬೈತೀವಿ. ಅವ್ರು ಮಾಡಿರೋ ತಪ್ಪೇನಂತ ಅವ್ರಿಗೆ ತಿಳಿಸ್ಕೊಡ್ತೀವಿ ನಾವು. ಓಕೆ, ಆಮೇಲೆ ಆ ತರ ಮಾಡ್ಬಾರ್ದು, ಈ ತರ ಮಾಡು ಅಂತ ಹೇಳ್ಕೊಡ್ತೀವಿ ನಾವು. ಓಕೆ, ಸೊ ನಿಮ್ಮ ಪ್ರಕಾರ ಸೊ ಈ ದೊಡ್ಡ ಜನರೇಷನ್ಗೆ ಹಾಗೆ ಈಗಿನ ಕಾಲದ ಜನರೇಷನ್ಗೆ ಏನೆಲ್ಲ ವ್ಯತ್ಯಾಸಗಳಿದೆ? ಮೇಜರ್ ಡಿಫ್ರೆನ್ಸ್ ಏನ್ ಬರುತ್ತೆ? ಆಗಿನ ಜನರೇಷನ್ ಅಲ್ಲಿ, ಆಗಿನ ಟೈಮಲ್ಲಿ ಯಾವ ರೀತಿ ಇತ್ತು ಆ ತರ ಜನರೇಷನ್ ಅಲ್ಲಿ ಇದ್ರು. ಅವಾಗ ಮೊಬೈಲ್ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ, ಏನು ಇರ್ಲಿಲ್ಲ. ಯಾವ್ದೇ ಒಂದ್ ವಿಷಯ ತಿಳ್ಕೊಬೇಕಂದ್ರು ನ್ಯೂಸ್ ಪೇಪರ್ ಯೂಸ್ ಮಾಡ್ತಾ ಇದ್ರು. ಈಗಿನ ಜನರೇಷನ್ ಎಲ್ಲ ಮೊಬೈಲ್ ಅಲ್ಲೇ 1 ನಿಮಿಷದಲ್ಲಿ 1 ಸೆಕೆಂಡ್ ಅಲ್ಲೇ ಎಲ್ಲಿರೋ ವಿಷಯನೂ ನಮಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಜನರೇಷನ್ ಗ್ಯಾಪ್ ಚೇಂಜ್ ಆಗಿದೆ ತುಂಬಾ. ಓಕೆ, ಸೊ ಯಾವ್ದು ಚೆನ್ನಾಗಿತ್ತು? ನಿಮ್ಮ ಜನರೇಷನ್ ಚೆನ್ನಾಗಿತ್ತಾ ಅಥವಾ ಈಗಿನ ಕಾಲ ಹೊಸದಾಗಿ ಬಂದಿರೋ ಜನರೇಷನ್ ಚೆನ್ನಾಗಿದ್ಯಾ? ಹೇಳ್ಬೇಕಂದ್ರೆ ಇವಾಗ ಬರ್ತಾ ಇರೋದೇ ಚೆನ್ನಾಗಿದೆ ಅನ್ಸುತ್ತೆ. ಯಾಕಂದ್ರೆ ನಮ್ ಲೈಫ್ ಇದೇ ರೀತಿ ಹೋಗ್ತಿದೆ ಅಂದ್ಮೇಲೆ ಮತ್ತೆ ನಾವು ಪಾಸ್ಟಿಗೆ ಹೋಗಕ್ಕಾಗಲ್ಲ. ಹೌದು. ಹಾಗಾಗಿ ಪ್ರೆಸೆಂಟ್ ಏನಿದೆ ಅದಷ್ಟೇ ನಾವು ಇದನ್ನ ಮಾಡ್ಬೇಕಾಗತ್ತೆ, ಒಪ್ಕೋಬೇಕಾಗತ್ತೆ. ಓಕೆ, ಸೊ ಕೊನೆಯದಾಗಿ ಈಗಿನ ಕಾಲದ ಪೇರೆಂಟ್ಸ್ ಗಳಿಗೆ ನೀವೇನಾದ್ರು ಸಜೆಷನ್ ಕೊಡ್ಬೇಕು ಅಂತಂದ್ರೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಏನ್ ಕೊಡ್ತೀರಾ? ಮಕ್ಳಿಗೆ ಯಾವತ್ತೂ ಹೊಡಿಯೋದು ಬೈಯೋದು ಮಾಡಕ್ ಹೋಗ್ಬಾರ್ದು. ಏನ್ ಮಕ್ಳಿಗೆ ಏನಿದೆ ಅದನ್ನ ತಿಳಿಸ್ಕೊಡ್ಬೇಕು ಅವ್ರಿಗೆ. ಈ ರೀತಿ ಅಲ್ಲ ಆ ರೀತಿ ಅಂತ ನಾವು ನಿಧಾನಕ್ಕೆ ಹೇಳ್ಬೇಕು ಹೊರತು ನಾವು ಅರ್ಚಾಡಿ ಕಿರ್ಚಾಡಿ ಮಾಡಿದ್ರೆ ಮಕ್ಳು ಇನ್ನೂ ಆಟ ಜಾಸ್ತಿ ಮಾಡ್ತವೆ. ಆ ತರ ಮಾಡಕ್ ಹೋಗ್ಬೇಡ್ರಿ. ಮಕ್ಳನ್ನ ಒಳ್ಳೆ ದಾರಿನಲ್ಲಿ ನಡ್ಸ್ಕೊಂಡ್ ಹೋಗ್ರಿ ಅಂತ ಹೇಳ್ತೀನಿ ಅಷ್ಟೇ. ಮಕ್ಳಿಗೆ ಏನ್ ಕೊಡ್ತೀರಾ ಸಜೆಷನ್? ಮಕ್ಳು ಅಷ್ಟೇ, ಮನೇಲಿ ಹೇಳಿರೋರ್ ಮಾತೆಲ್ಲ ಕೇಳ್ಬೇಕು. ತಂದೆ ತಾಯಿ ಮಾಡೋದೆಲ್ಲ ನಿಮ್ಗೋಸ್ಕರನೇ, ಬೇರೆ ಯಾರಿಗೋಸ್ಕರನು ಮಾಡಲ್ಲ. ತಂದೆ ತಾಯಿ ಏನೇ ಹೇಳಿದ್ರು ಒಳ್ಳೇದಕ್ಕೆ. ತಂದೆ ತಾಯಿ ಮಾತ್ ಕೇಳಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಿಂದ್ಗಡೆ ಯಾವ್ದೋ ಪಾಪ ವಾಯ್ಸ್ ಕೇಳಿಸ್ತಾ ಇತ್ತು. ಯಾವ್ದು ಹೇಳ್ರಿ? ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೋ ಚಿಕ್ಕ ಮಗು ವಾಯ್ಸ್ ಕೇಳಿಸ್ತಾ ಇತ್ತು. ನನ್ನ ಮಗಳದು. ಅವ್ರ ಹೆಸರು ಹೇಳಿ. ಅವ್ರ ಹೆಸರೇನು? ಚಾನ್ವಿ. ಚಾರ್ವಿ? ಚಾನ್ವಿ. ಚಾನ್ವಿ. ಅರ್ಥ ಏನಿದೆ ಅದಕ್ಕೆ ಚಾನ್ವಿ ಅಂತಂದ್ರೆ? ಹೊಸದಾಗಿ ಕೇಳಿರೋ ಅಂತ ನೀವು? ಹೇಳಿ ಹೇಳಿ. ಚಾನ್ವಿ ಅಂತ ಇವತ್ತು ಕೇಳಿಲ್ಲ ಹೆಸರು, ಹೊಸ ನೇಮ್ ಇದು. ಹೌದಾ? ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಚಾನ್ವಿ. ಓಕೆ, ಲಕ್ಷ್ಮಿ. ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಹೆಸರು. ಹೌದಾ, ಥ್ಯಾಂಕ್ ಯು. ಓಕೆ, ನನ್ನ ಮಗಳು ಟಿವಿ ನೋಡ್ತಾ ಇದ್ದಾಳೆ. ಹಾಯ್ ಅಂತ ಹೇಳಿ. ಚಾನ್ವಿನೇ ನೋಡ್ತಾ ಇರೋದು. ಚಾನ್ವಿ ಅವ್ರಿಗೆ ನಿಮ್ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? UKG ಓದ್ತಿದ್ದಾಳೆ ಅವಳು. UKG ಓದ್ತಾರೆ. ಓಕೆ, ಸರಿ. ಓಕೆ, ಸೂಪರ್. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ?
ನೋಡ್ತಾ ಇರ್ತೀನಿ. ಸೊ ನಿಮ್ ಫೇವ್ರೆಟ್ ಹೀರೋ ಯಾರು? ನನ್ ಫೇವ್ರೆಟ್ ಹೀರೋ ಯಶ್. ಯಶ್ ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಒಂದ್ 2 ಲೈನ್ ಹಾಡು ಹೇಳ್ತೀರಾ ಅದರ ಸಿನಿಮಾದ್ದು? ಯಾವ್ದು ಯಶ್ ನೆನ್ಪಾಗ್ತಾ ಇಲ್ಲ. ಯಾವ್ದಾದ್ರು ಒಂದ್ 2 ಲೈನ್ ಸಿನಿಮಾ ಹಾಡು. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಈ ಬ್ರಹ್ಮನು. ಇಷ್ಟೇ. ಓಕೆ ಸೂಪರ್. ಸೊ ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಶುಭಾಶಯ ಏನಿಲ್ಲ, ಇವಾಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಎಲ್ಲಾ ಮಕ್ಳಿಗೂ ಆಲ್ ದ ಬೆಸ್ಟ್ ಹೇಳಿ, ಚೆನ್ನಾಗಿ ಓದ್ಕೊಳ್ರಿ ಅಂತ ಹೇಳಿ. ಓಕೆ ಸೂಪರ್. ಸೊ ಎಲ್ಲ ಮಕ್ಕಳಿಗೆ ಯಾರೆಲ್ಲ ಎಕ್ಸಾಮ್ ತಗೊಳ್ತಾ ಇದಾರೆ ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ಆಲ್ ದ ಬೆಸ್ಟ್, ಹಾಗೆ ಬೆಸ್ಟ್ ಆಫ್ ಲಕ್. ಓಕೆನಾ? ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಕರೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ. ಶುಭ ಸಂಜೆ. ಓಕೆ, ನಿಮ್ಗೂ ಕೂಡ. ಸೊ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಅವ್ರು ಕೊಟ್ಟಂತ ಸಜೆಷನ್ ಏನಪ್ಪಾ ಅಂತಂದ್ರೆ, ಸೊ ಮಕ್ಕಳು ಕೂಡ ಮಾತನ್ನ ಕೇಳಬೇಕು, ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ಸೊ ಅದನ್ನ ಫಾಲೋ ಮಾಡಬೇಕು ಅಂತ. ಸೊ ಯಾವ ರೀತಿ ಕಂಪೇರ್ ಮಾಡ್ತಾ ಇರ್ತಾರೆ ಸೊ ಕೆಲವೊಂದು ಪೇರೆಂಟ್ಸ್ಗಳು, ಸೊ ಅದನ್ನ ಮಾಡಬಾರ್ದು ಅಂತ ಕೂಡ ಅವರು ಹೇಳ್ತಾ ಇದ್ರು. ಸೊ ಒಳ್ಳೆ ಸಜೆಷನ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂತಂದ್ರೆ ನೀವು ಕೂಡ ಅದನ್ನ ಹೇಳ್ಬೋದು. ಸೊ ನಿಮ್ಮ ಸಜೆಷನ್ ಏನು, ಸೊ ನೀವೇನು ಮಾಡಬೇಕು ಅಂತ ನೀವು ಹೇಳ್ತೀರಾ, ನಿಮ್ಮ ಸಜೆಷನ್ನ ಖಂಡಿತವಾಗ್ಲೂ ಕೊಡ್ಬೋದು. ಇವತ್ತು ಕಾರ್ಯಕ್ರಮದಲ್ಲಿ ಅದನ್ನೇ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನ ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಡ್ಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಹಾಗೆ ಇವತ್ತು ಮಾತಾಡ್ತಾ ಇದ್ವಿ ಜನರೇಷನ್ ಗ್ಯಾಪ್ ಬಗ್ಗೆ. ಸೊ ಏನಪ್ಪ ಜನರೇಷನ್ ಗ್ಯಾಪ್ ಅಂದರೆ, ಯಾವ ರೀತಿ ಈಗಿನ ಕಾಲದ ಮಕ್ಕಳು ಹಾಗೆ ಈಗಿನ ಕಾಲದ ಪೇರೆಂಟ್ಸ್ ಮಧ್ಯಕ್ಕೆ ಒಂದು ಗ್ಯಾಪ್ ಬಂದ್ಬಿಟ್ಟಿದೆ. ಸೊ ಪೋಷಕರು ಯಾವ ರೀತಿ ಅರ್ಥ ಮಾಡಿಸ್ಬೇಕು ತಮ್ಮ ಮಕ್ಕಳಿಗೆ, ಸೊ ಚೆನ್ನಾಗಿ ಓದೋದಾಗಿರ್ಬೋದು, ಸೊ ಜೀವನದ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅನ್ನೋಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಮಕ್ಕಳು ಕೂಡ ಯಾವ ರೀತಿ ಮಾತು ಕೇಳಬೇಕು ಪೇರೆಂಟ್ಸ್ದು. ಸೊ ಪೇರೆಂಟ್ಸ್ ಹೇಳೋದನ್ನ ಸಾಕಷ್ಟು ಬಾರಿ ನೆಗ್ಲೆಕ್ಟ್ ಮಾಡ್ತಾರೆ. ಈಗಿನ ಕಾಲದ ಮಕ್ಕಳು ಏನೋ ಬಿಡು ಅನ್ನೋ ಥರ ಇರ್ತಾರೆ, ಅಥವಾ ಸೀರಿಯಸ್ ಆಗಿ ತಗೊಳ್ತಾರಲ್ಲ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಸೊ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸಿದ್ರೆ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಅದ್ರ ಜೊತೆಗೆ ಸೊ ಮಕ್ಕಳು ಕೂಡ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಸೊ ಪೇರೆಂಟ್ಸನ್ನು. ಸೊ ಪೇರೆಂಟ್ಸಿಂದ ಕೂಡ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಅವರ ಒಂದು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿರ್ತಾರೆ. ಸೊ ಅವ್ರು ಯಾವ ರೀತಿ ಹೇಳ್ತಿರ್ತಾರಪ್ಪ ಅಂದರೆ, ಒಂದವ್ರು ಹೇಳ್ತಿರೋಂಥ ರೀತಿ ತಪ್ಪಾಗಿರ್ಬೋದು, ಬಟ್ ಹೇಳ್ತಿರೋಂಥ ವಿಷಯ ತಪ್ಪಾಗಿರಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಸ್ವಲ್ಪ ಗದರಿಸಿ ಹೇಳ್ಬೋದು, ಅಥವಾ ಯಾರಿಗೋ ಕಂಪೇರ್ ಮಾಡಿ ಹೇಳ್ಬೋದು, ಅಥವಾ ಏನೋ ಒಂದು ಸ್ವಲ್ಪ ರ್ಯಾಶ್ ಆಗಿ ಹೇಳ್ಬೋದು. ಬಟ್ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮಕ್ಳಿಗೆ ತಪ್ಪು ಹೇಳ್ತಾರಲ್ಲ ಅಂತಲೇ ಹೇಳ್ಬೋದು. ಸೊ ಅದನ್ನು ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು, ಜೊತೆಗೆ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಮಕ್ಕಳ ಭಾವನೆಗಳನ್ನಾಗಿರ್ಬೋದು. ಸೊ ಈಗಿನ ಕಾಲದಲ್ಲಿ ಮಕ್ಕಳು ಆಲ್ಮೋಸ್ಟ್ ಹೇಗಿದಾರಪ್ಪ ಅಂತಂದರೆ, ಸೊ ಯಾವ ರೀತಿ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ, ಸೊ ಅಂದರೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅವರ ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಸೊ ಯಾರು ಏನು ಅನ್ಕೋತಾರೆ ಅಂತ ಜಾಸ್ತಿ ಯೋಚನೆ ಮಾಡಲ್ಲ ಈಗಿನ ಜನ್ರೇಷನ್ ಸ್ವಲ್ಪ ಕಂಪ್ಯಾರಿಟಿವ್ಲಿ. ಸೊ ಪೇರೆಂಟ್ಸ್ ಜನ್ರೇಷನ್ ಆದರೆ ಜನ ಏನಂತಾರೆ ಅನ್ನೋ ಅಂತ ಪ್ರಶ್ನೆ ಆದರೂ ಇರ್ತಿತ್ತು. ಸೊ ಈಗಿನ ಜನ್ರೇಷನ್ ಅದು ಕೂಡ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗಿನ ಜನ್ರೇಷನ್ ಹೇಗಾಗಿದಾರಪ್ಪ ಅಂತಂದರೆ, ಸೊ ನಮ್ಮ ಪೇರೆಂಟ್ಸ್ ಏನಂತಾರೆ ಅದಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಪೇರೆಂಟ್ಸ್ ಬೈತಾ ಇದಾರೆ ಅಂದ್ರೆ ತುಂಬ ಬೇಜಾರಾಗುತ್ತೆ, ಅಥವಾ ಅವ್ರು ಏನಾದ್ರು ಹೇಳ್ತೀರಾ ಅಂತಂದರೆ ಅದು ಕೂಡ ಸಿಟ್ಟು ಬರುತ್ತೆ. ಸೊ ಈ ರೀತಿ ವಿಚಾರದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಕೂಡ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ನನ್ನ ವಾಯ್ಸ್ ನನಗೆ ಕೇಳಿಸದೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಸಿದ್ದೇಶ್ ಅಂತ. ಸಿದ್ದೇಶ್. ನಮಸ್ತೆ ಸಿದ್ದೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ. ಓಕೆ, ಏನು ಮಾಡ್ಕೊಂಡಿರೋದು ನೀವು? ನಾವು ಆಟೋ ಓಡಿಸ್ತಾರೆ. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ರ ಆಟೋನ? ನಾವು ಮಿನಿಮಮ್ ಸುಮಾರು 16 ವರ್ಷ ಆಯ್ತು ನೋಡ್ರಿ. 16 ವರ್ಷ ಆಯ್ತು. ಹ್ಞೂನ್ರಿ. ಓಕೆ, ಸೂಪರ್. ಸೊ ಇವತ್ತಿನ ಏನು ವಿಷಯಪ್ಪ ಅಂತಂದರೆ, ಈಗಿನ ಕಾಲದ ಮಕ್ಕಳಿಗೆ ಯಾವ ರೀತಿ ಪೇರೆಂಟ್ಸ್ ಅರ್ಥ ಮಾಡಿಸ್ಬೇಕು ಅಂತ. ಚೆನ್ನಾಗಿ ಓದಲ್ಲ, ಬರೀ ಮೊಬೈಲ್ ಇಟ್ಕೊಂಡಿರ್ತಾರೆ. ಸೊ ಈ ರೀತಿಯಿಂದ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಇದೆಲ್ಲ ತಪ್ಪು ಅಂತ, ಜೀವನ ಕಷ್ಟ ಇದೆ ಅಂತ ಹೇಗೆ ಹೇಳ್ಬೇಕು? ಅವ್ರ ಜೀವನ ಅವ್ರ ಕೈಯಾಗ ಐತಿ ಮೇಡಮ್, ನಮ್ದು ಏನ್ ಹೇಳಕ್ಕಾಗಲ್ಲ. ನಾವಂತೂ ಚೆನ್ನಾಗಿ ಓದಿಸ್ತೀವಿ, ಚೆನ್ನಾಗಿರಪ್ಪ ಅಂತೀವಿ. ಓಕೆ. ನಾವು ನಮ್ಮನೆ ನಮ್ಮ ತಮ್ಮ ಅಂತ ಬ್ರದರ್ ರೀ. ಓಕೆ. ಅವ್ರಂತ ಸಿದ್ದೇಶ್ ಅಂತ್ರಿ. ಹಾ. ಅವ್ ಎಷ್ಟು ಹೇಳಿದ್ರು ಕೇಳಲ್ಲ. ಹಾ. ಅವ್ರ ಜೀವನ ಅವ್ರ ಕೈಯಲ್ಲಿ ಇದೆ. ನಾವಂತೂ ಓದಿಲ್ಲ. ಹಾ. ನಾವಂತೂ ಆಟೋ ಸ್ಟೇರಿಂಗ್ ಇಟ್ಕೊಂಡ್ಬಿಟ್ಟಿವಿ ಕೈಯಾಗೆ. ಹಾ. ನಮ್ಮ ಅಪ್ಪನು ನಮ್ಮ ಅಮ್ಮನು ಚೆನ್ನಾಗಿ ನಮ್ಮನೆ ಓದಿಸಿಲ್ಲ. ಏನೋ ನಮ್ಮ ತಮ್ಮವ್ರ ಎಲ್ಲ ಚೆನ್ನಾಗಿ ಓದ್ಲಿ ಅಂತ ನಾವು ಆಸೆ ಪಡ್ತೀವಿ ಅಷ್ಟೇ ಮೇಡಮ್, ಏನಿಲ್ಲ. ನೀವು ಬೈತೀರಾ ಅವ್ರಿಗೆ ಓದ್ಬೇಕು ಚೆನ್ನಾಗಿ ಅಂತ?
ಇರ್ಬೇಕ್ರಿ ಕೆಲ್ಸ. ಈಗ ನಾವು ನೋಡು ಬಿಸ್ಲಾಗೆಲ್ಲ ಮೇಡಮ್ರಿ ಹೆಂಗ ನಾವು 10-20ಗೋಸ್ಕರ ಹೆಂಗ ಇದ್ ಮಾಡ್ತೀವಿ. ಅವ್ರ ಆರಾಮ ಕುತ್ಕೊಂಡು ಚೆನ್ನಾಗಿ ಮುಂದೆ ಚೆನ್ನಾಗಿರ್ಲಿ ಅಂತ ನಾವ್ ಅಷ್ಟೇ ಹೇಳ್ರಿ. ಅಷ್ಟೇ ನಾವ್ ಹೇಳೋದು ಅವ್ರಿಗೆ. ಓಕೆ, ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ನೀವು ಹೇಳ್ತಾ ಇರ್ತಾರ, ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ರಾ? ಅದು ನಮ್ ತಮ್ಮ ಅಂತ ಅದೇನ್ರಿ, ಅವನು ಅರ್ಥನೇ ಮಾಡ್ಕೊಳಲ್ಲ. ಅವನು ಹೇಳಿದ್ರೆ ಬರೀ ಫೋನು ಅದೇನ ಪಬ್ಜಿ ಫೋನು ಅಂತಾನ್ರಿ. ಏನ ಹೇಳಕ್ ಹೋದ್ರೆ ಓದೋದಲ್ಲಿ ಯಾರು ಓದ್ತಾರೆ ಅಂತ ಅಂತಾನೆ. ಹಾ, ಅವೇ ನಾವು ಏನ್ ಮಾಡ್ತೀರಿ ಮೇಡಮ್ ಅವ್ರೆ? ಏನ್ ಓದ್ತಾ ಇರೋದು ಅವರು? ಫಸ್ಟ್ ಇಯರ್ ಓದ್ತದ್ರಿ. ಫಸ್ಟ್ ಇಯರ್ PUC ಓದ್ತಾ ಇದಾರೆ. ಹ್ಞೂನ್ರಿ. ಬಂದ ತಕ್ಷಣ ಗಾಡಿನ ಬಂದ ತಕ್ಷಣ ಹಣ ಫೋನ್ ಕೊಡು, ಓಕೆ. ಅವೆಲ್ಲ ಮಾಡಿದ್ರೆ ಇನ್ನೇನ್ ಓದ್ತಾರಿ? ಫೋನು ಏನ್ ಗೊತ್ತ್ರಿ ಮೇಡಮ್ ಅವ್ರೆ, ಮಕ್ಳ ಕೈಗೆ ಫೋನ್ ಕೊಡೋದು ಭಾರಿ ಡೇಂಜರ್ ಮೇಡಮ್ ಅವ್ರೆ. ಓಕೆ. ಅವ್ರ ಜೀವನ ನಾವೇ ಹಾಳು ಮಾಡೋದು. ಹಾ. ಅವ್ರ ಕೈಗೆ ಫೋನ್ ಕೊಡೋ ಬದ್ಲು ಪುಸ್ತಕ ಕೊಟ್ರೆ ಹ್ಮ್. ಅವ್ರು ಎಲ್ಲೋ ಹೋಗ್ಬಿಡ್ತಾರೆ ಅವರು. ಓಕೆ. ಅದ್ರ ಬದ್ಲು ನಾವು ಪುಸ್ತಕ ಕೊಡೋ ಬದ್ಲು ಫೋನ್ ಕೊಟ್ರೆ ಮತ್ತೆ ಹಿಂಗ ಹಾಕ ನೋಡ್ರಿ ಮೇಡಮ್ ಅವ್ರೆ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ, ಪುಸ್ತಕ ಕೊಡ್ಬೇಕು ಫೋನ್ ಬದಲು ಅಂತ. ಹ್ಞೂನ್ರಿ, ಅಷ್ಟೇ. ಸೊ ಈಗಿನ ಕಾಲದ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಹೇಗಿರ್ಬೇಕು? ಪೇರೆಂಟ್ಸ್ ಹೇಳ್ದಂಗೆ ಕೇಳ್ಬೇಕಾ? ಸೊ ಹೇಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ರಿ ಮೇಡಮ್ ಅವ್ರೆ, ಎಲ್ಲ ಚೆನ್ನಾಗಿ ಓದಿ ಅವ್ರು ಭವಿಷ್ಯ ಅವ್ರ ನಿಂತ್ಕಂಡ್ರೆ ಖುಷಿ. ಹ್ಮ್. ಅದ್ ಬಿಟ್ರೆ ಮತ್ತೆ ನಮ್ಗೆ ಇನ್ನೈತೆ ಏನು ಇಲ್ಲ. ಒಟ್ಟು ಏನೋ ಒಂದು ಕೆಲ್ಸ ಓಕೆ. ಹಾ. ಆರಾಮ್ ಖುಷಿಯಿಂದ ಅವ್ರ ಏನಂತೆ ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀವಿ ಅಷ್ಟೇ. ನಾವು ಬೇಕಾದ್ರೆ ದೂರ ನಿಂತ್ಕೊಂಡು ನಾವು ನೋಡ್ತಿರ್ತೀವಿ. ಸಪೋರ್ಟ್ ಮಾಡ್ತೀರಾ? ಹಾ, ಸಪೋರ್ಟ್ ಮಾಡ್ತಾ ಇರ್ತೀವಿ. ಓಕೆ. ಸೊ ಎಸ್, ಹೇಳಿ, ನೀವು ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ? ಏನ್ರಿ ಮೇಡಮ್ ಅವ್ರೆ? ಸಿನಿಮಾಗಳನ್ನ ನೋಡ್ತೀರಾ ನೀವು? ಮೇಡಮ್ ಅವ್ರೆ, ನಾ ಸಿನಿಮಾ ನೋಡಿ ಸುಮಾರು ನಾವ್ ಸ್ಕೂಲ್ಗೆ ಹೋಗ್ಬೇಕಾರೆ ಮಾಸ್ಟರ್ ನಮ್ಮ ಕರ್ಕೊಂಡ್ ಹೋಗಿದ್ರಿ. ಅವತ್ತೇ ನಾವ್ ನೋಡಿದ್ ಸಿನಿಮಾ ನಾವು ನೋಡೇ ಇಲ್ರಿ. ಓಕೆ. ಸೊ ಇತ್ತೀಚೆಗೆ ಅಥವಾ ಹಳೆ ಕಾಲದಲ್ಲಿ ಯಾರಾದ್ರೂ ನಿಮ್ಮ ಫೇವ್ರೆಟ್ ಹೀರೋ ಅಂತ ಯಾರು ಇದ್ರಾ? ನಮ್ಮ ಏರಿಯನ್ ಅದರ್ರಿ. ಯಾರು ಇಷ್ಟ ಆಗ್ತಾರೆ ನಿಮಗೆ ಹೀರೋ? ನಮ್ಮ ಅಪ್ಪಾಜಿ ರೀ. ನಿಮ್ ತಂದೆಯವ್ರು ನಿಮ್ಗೆ ಇಷ್ಟ ಆಗ್ತಾರೆ ಹೀರೋ? ವಾವ್, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್, ಹೇಳಿ, ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನಮ್ಮ ಫ್ರೆಂಡ್, ನಮ್ಮ ಗುರು, ನಮ್ಮ ಅಪ್ಪ ಅಮ್ಮ ಎಲ್ಲ ಅವ್ರೆ. ಸೂಪರ್. ಎಸ್, ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಹ್ಞೂನ್ರಿ, ತಿಳಿಸ್ಬೇಕ್ರಿ. ಹಾ, ಹೇಳಿ. ನಮ್ ತಮ್ಮಗೋಸ್ಕರ ತಿಳಿಸ್ಬೇಕ್ರಿ. ಓಕೆ. ಬರ್ತ್ಡೇ ಐತ್ರಿ. ಓಕೆ. ಅವನಿಗೋಸ್ಕರ ನಾವು. ಅವ್ರ ಹೆಸರು? ಅವನ ಹೆಸರು ಸಿದ್ದೇಶ್ ಅಂತಾನೆ. ಅವನ ಹೆಸರು ಎಸ್, ಸಿದ್ದೇಶ್ ಅವರಿಗೆ ನಿಮ್ಮ ಕಡೆಯಿಂದ ಇನ್ನು ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಎಸ್, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಶುಭ ಸಂಜೆ. ಸೊ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಈಗಿನ ಕಾಲದ ಮಕ್ಕಳಿಗೆ ಕೈಯಲ್ಲಿ ಫೋನ್ ಕೊಡೋದ್ರ ಬದಲು ಕೈಯಲ್ಲಿ ಪುಸ್ತಕ ಕೊಟ್ಟರೆ ಸಾಕಷ್ಟು ಇಂಪ್ರೂವ್ ಆಗ್ತಾರೆ ಅಂತ ಹೇಳಿದ್ರು. ಸೊ ಅವ್ರನ್ನ ಮಾತಾಡಿದಾಗ ಒಂದು ಏನಪ್ಪ ಅರ್ಥ ಆಯಿತು ಅಂತಂದರೆ, ಸೊ ಎಲ್ಲ ಅವ್ರು ನೋಡಿರ್ತಾರೆ ಕಷ್ಟಗಳನ್ನ ಅಥವಾ ಅವ್ರಿಗೆ ಬಂದಿರತಕ್ಕಂಥ ಸಾಕಷ್ಟು ತೊಂದರೆಗಳು. ಸೊ ಮುಂದಿನ ಜನ್ರೇಷನ್ಗೆ ಅಥವಾ ಈಗ ಯಾರೆಲ್ಲ ಓದ್ತಾ ಇದ್ದಾರೆ, ಈಗ ಅವ್ರ ಜೀವನದಲ್ಲಿ ಅವರ ಜೀವನ ಸರಿ ಮಾಡ್ಕೊಳ್ಳೋ ಶಕ್ತಿ ಅವ್ರ ಕೈಯಲ್ಲಿ ಇರೋವಂಥವ್ರಿಗೆ ಸೊ ಅವರೊಂದು ಅಡ್ವೈಸನ್ನು ಅಥವಾ ಕಿವಿ ಮಾತನ್ನು ಹೇಳಿದ್ರು. ನೀವು ಕೂಡ ಇವಾಗ ನಿಮ್ಮ ಜೀವನ ರೂಪಿಸ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಸೊ ಹಾಗಾಗಿ ನಿಮ್ಮ ಜೀವನ ನೀವೇ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ಅವರ ಜೀವನ ಅವ್ರ ಕಾಲ ಮೇಲೆ ಅವರೇ ಚೆನ್ನಾಗಿ ನಿಂತ್ಕೊಂಡ್ರೆ ಅದೇ ಖುಷಿ ಅಂತ ಹೇಳ್ತಾ ಇದ್ರು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಸೊ ಈಗಿನ ಕಾಲದಲ್ಲಂತೂ ಬಿಸಿಲಲ್ಲಿ ಆಟೋ ಓಡಿಸೋದು ಸುಲಭ ಅಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ಬಿಸಿಲಾಗ್ತಾ ಇದೆ, ಒಂದು ತುಂಬ ಕಷ್ಟ ಇರುತ್ತೆ. ಸೊ ಬಾಡಿಗೆ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಇಂಥ ಜೀವನದಲ್ಲಿ ಸೊ ಆಟೋ ಓಡಿಸ್ಕೊಂಡು ತುಂಬ ಚೆನ್ನಾಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಅದು ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದರೆ ಜನ್ರೇಷನ್ ಗ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕರ್ಬಸಪ್ಪ ಅಂತ. ಎಲ್ಲಿಂದ ಕರೆ ಮಾಡ್ತೀರಾ ಕರ್ಬಸಪ್ಪ ಅವರೇ? ನಾವು ಕತ್ಲಗಿರಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ ಮಾಡ್ತಾವ. ರೈತರು? ಸೊ ಏನ್ ಬೆಳೆ ಹಾಕಿದ್ರ ಸದ್ಯಕ್ಕೆ ನಿಮ್ಮ ಹೊಲದಲ್ಲಿ? ನಿಮ್ಮ ಹೊಲದಲ್ಲಿ ಏನ್ ಬೆಳೆ ಹಾಕಿದ್ರ ಸದ್ಯಕ್ಕೆ? ಹಲೋ, ಹಲೋ, ಕೇಳಿಸ್ತಿದ್ಯಾ? ಈಗ ನೀರಿಲ್ಲಮ್ಮ. ಈಗ ಇವಾಗ ಓಕೆ.
ಸೊ ಇವತ್ತಿನ ವಿಷಯ ಬಂದು ಸೊ ಈಗಿನ ಕಾಲದ ಮಕ್ಕಳಿಗೆ ಸೊ ಚೆನ್ನಾಗಿ ಓದುವಂತ ಆಗ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಆಗ್ಲಿ ಹೇಗೆ ಅರ್ಥ ಮಾಡಿಸ್ಬೇಕು, ಅವ್ರು ಕೇಳ್ತಾ ಇರೋದಿಲ್ಲ ಅವ್ರಿಗೆಲ್ಲ ಯಾವ ರೀತಿ ಹೇಳ್ಬೇಕು ಅಂತ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಿದ್ರು ಕೇಳೋದಲ್ಲಮ್ಮ ನಾವು. ಓಕೆ, ಸೊ ಏನ್ ಮಾಡ್ತಾರೆ ಈಗಿನ ಮಕ್ಕಳಲ್ಲಿ ಜಾಸ್ತಿ ಫೋನ್ ಹಿಡ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲ ಯಾವ ರೀತಿ ಬಿಡಿಸ್ಬೇಕು, ಅದನ್ನ ಹೇಗ್ ಹೇಳ್ಬೇಕು, ಜೀವನ ಎಷ್ಟು ಕಷ್ಟ ಇದೆ ಅಂತ? ಈಗ ಕಸ್ಕಂದಟಿಗೆ ಓದೋದ್ ಬಿಡ್ತಾರೆ. ಓಕೆ, ಈ ಶಾಲೆ ಬೇರೆ, ಆ ಶಾಲೆಗೆ ಈಗ ಅರ್ಧ ಬರೀ ಮೊಬೈಲ್ನಾಗ ಆಗ್ಬಿಟ್ಟದ ಪಾಠ. ಓಕೆ, ಹಾ, ಸಾಯಂಕಾಲ ಆದಟಿಗೆ ಬಂದಟಿಗೆ ಮೊಬೈಲ್ ಕೊಟ್ಟು ನೆಟ್ ಆನ್ ಮಾಡ್ಕೊಂಡ್ ಬರ್ಕಂತ ಕುತ್ಕೋಬೇಕು. ಓಕೆ, ಶಾಲೆಗೆ ಮಾಡ್ತಾ ಇದಾರೆ ಮತ್ತೆ ಓಕೆ ಹೇಳಿ. ಅದೇ ಶಾಲೆಗೆ ಇದನ್ನ ಹೇಳ್ತಾರಲ್ಲಮ್ಮ. ಎಲ್ಲ ವಾಟ್ಸಪ್ ಅಲ್ಲೇ ಕಳಿಸ್ತಾ ಇರ್ತಾರೆ ನೋಟ್ಸ್ ಗಳನ್ನ, ಹಾಗೆ ನೆಟ್ ಅಲ್ಲಿ ಸರ್ಚ್ ಮಾಡಿ ಬರೆಯುವಂತದ್ದು ಸಾಕಷ್ಟು ಇರುತ್ತೆ. ಮತ್ ನಾವ್ ಕೊಡ್ಲೇಬೇಕಮ್ಮ, ಮತ್ತೆ ಕೊಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಅವ್ರನ್ನ ಬರ್ಕಂತಾರೋ ಅಥವಾ ಏನ್ ಮಾಡ್ತಾರಂತ ನಮ್ ಕೆಲ್ಸ ದನ ಕುರಿ ಅವ್ನ ನೋಡ್ಕೊಳಕ್ಕೆ ನಾವ್ ಅದೇ ಇದಾಕವಿ. ಓಕೆ, ಹಾ, ಓಕೆ. ಸೊ ಹೇಳಿ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈಗಿನ ಮಕ್ಕಳಿಗೆ ಮೊಬೈಲ್ ನ ಜಾಸ್ತಿ ಯೂಸ್ ಮಾಡ್ಬೇಕಾ? ಸೊ ಹೇಗಿರ್ಬೇಕು ಮನೆಯಲ್ಲಿ? ಸೊ ಏನೆಲ್ಲ ಯೂಸ್ ಮಾಡ್ಬಾರ್ದಮ್ಮ, ಮೊಬೈಲ್ ಯೂಸ್ ಮಾಡ್ಬಾರ್ದು. ಓಕೆ, ಓಕೆ. ಸೊ ಹೇಳಿ, ನಿಮ್ ಕಡೆಯಿಂದ ಯಾರಿಗಾದ್ರು ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತ? ನಮ್ ಕಡೆಯಿಂದ ಕೀರ್ತನ ಅಂತ. ಓಕೆ, ಏನ್ ಶುಭಾಶಯಗಳು ಅವ್ರಿಗೆ? ಯಾರವರು? ಅವ್ರ ಮಗಳು. ಓಕೆ, ಏನ್ ಶುಭಾಶಯಗಳು? ಹುಟ್ಟದಬ್ಬ ಇದೆಯಾ ಅವ್ರದ್ದು? ಹುಟ್ಟಿದಬ್ಬಲ್ಲಿ ಮುಗ್ದತ್ತಿ, ಶುಭಾಶಯಗಳು ಹೇಳ್ಬೇಕಷ್ಟೇ. ಓಕೆ, ಸೊ ಕೀರ್ತನ ಅವ್ರಿಗೆ ಕರ್ಬಸಪ್ಪ ಅವರ ಕಡೆಯಿಂದ ಬೆಸ್ಟ್ ವಿಶಸ್ ಆಗಿ ಆಲ್ ದಿ ಬೆಸ್ಟ್. ಓಕೆನಾ? ಓಕೆ, ಧನ್ಯವಾದಗಳು. ಈ ರೀತಿ ಕರೆ ಮಾಡ್ತೀರಿ ಕಾರ್ಯಕ್ರಮಕ್ಕೆ. ಧನ್ಯವಾದ. ಧನ್ಯವಾದ. ಎಸ್, ಕರಿಬಸಪ್ಪ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಹೇಳಿದಂಥ ವಿಷಯ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೇ ಆಗೋಗ್ಬಿಟ್ಟಿದೆ. ಸೊ ಮೊಬೈಲ್ನ ಕಂಪ್ಲೀಟಾಗಿ ಬಿಡು ಅಂತ ಕೂಡ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸಾಕಷ್ಟು ಥಿಂಗ್ಸ್ಗಳು. ಸೊ ನಾನು ಈ ರೀಸೆಂಟಾಗಿ ಕೂಡ ಹೇಳ್ತಾ ಇದ್ದೆ, ಸೊ ChatGPT ಆಗಿರ್ಬೋದು, ನಮ್ಮ ಗೂಗಲ್ ಆಗಿರ್ಬೋದು, ಸೊ ಇವೆಲ್ಲ ಬಂದಾಗಿಂದ ಆಲ್ಮೋಸ್ಟ್ ನಮ್ಮ ಸ್ಟಡಿ ಎಲ್ಲ ಅದರಲ್ಲೇ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಮೊಬೈಲ್ನ ಬಿಡೋದಕ್ಕೂ ಕೂಡ ಆಗಲ್ಲ, ಜೊತೆಗೆ ಡಿಸ್ಟ್ರಾಕ್ಷನ್ಸ್ ಕೂಡ ಇರುತ್ತೆ. ಅದನ್ನು ಮೇಂಟೈನ್ ಮಾಡಬೇಕು, ಹಾಗೆ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೋಬೇಕು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅಂತ. ನಮಸ್ತೆ ಪ್ರತೀಕ್ಷಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆ. ಏನ್ ಓದ್ತಾ ಇರೋದು ನೀವು? ಹಲೋ, ಏನ್ ಓದ್ತಾ ಇರೋದು ನೀವು? ನಾವು 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್. ಹಾ, ಓಕೆ, ಸೂಪರ್. ಸೊ ನಿಮ್ಮ ಮೊಬೈಲಲ್ಲೆಲ್ಲ ವಾಟ್ಸಪ್ಪಲ್ಲಿ ಎಲ್ಲ ನಿಮಗೆ ನೋಟ್ಸ್ ಗ್ರೂಪಲ್ಲೆಲ್ಲ ಬರುತ್ತಾ? ಹಾ, ಬರುತ್ತೆ. ಸೊ ಯಾವ ಸ್ಕೂಲ್ ನಿಮ್ಮದು? ಹಲೋ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ನೀವು? ನಾವು SRT ಕಾನ್ವೆಂಟ್. SNP. ಓಕೆ, ಸೂಪರ್. ಸೊ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ನಿಮ್ಮ ಸ್ಕೂಲಲ್ಲಿ? ನಮ್ಮ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ನನಗೆ ಫೇವ್ರೇಟ್. ಎಲ್ಲ ಟೀಚರ್ಸ್ ಫೇವ್ರೇಟ್. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ನಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಥ್ಸ್. ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಓಕೆ, ಸೂಪರ್. ಸೊ ಎಸ್, ಇವತ್ತು ನಾವು ಏನು ಮಾತಾಡ್ತಾ ಇದೀವಪ್ಪ ಅಂದರೆ ಜಾಸ್ತಿ ಮೊಬೈಲ್ ಹಿಡ್ಕೋತಾರೆ. ಸೊ ಅವಾಗ ಪೇರೆಂಟ್ಸ್ ಎಲ್ಲ ಬೈತಾ ಇರ್ತಾರೆ. ಸೊ ನಿಮಗೆ ಯಾವಾಗ ಜಾಸ್ತಿ ಸಿಟ್ಟು ಬರೋದು ಪೇರೆಂಟ್ಸ್ ಈ ರೀತಿ ಬೈದಾಗ? ಯಾವಾಗ ಸಿಟ್ಟು ಬಂದಿದ್ಯಾ, ಯಾಕೆ ಹಿಂಗೆ ಬೈತಾರೆ ಅಂತ? ಇದು ಇಂಪಾರ್ಟೆಂಟ್ ವರ್ಕ್ ಇರುತ್ತೆ, ಸ್ಕೂಲಿಂದ ಹೇಳಿರ್ತಾರೆ, ಅವಾಗ ಅವರು ಬಿಸಿ ಇರ್ತಾರೆ ಫೋನಲ್ಲಿ, ಅವಾಗ ನಮಗೆ ಕೇಳ್ದಾಗ ಕೊಡ್ಲಿಲ್ಲ ಅಂದಾಗ ಸಿಟ್ಟು ಬರುತ್ತೆ. ಓಕೆ, ಸೊ ಬೇಸಿಕಲಿ ಫೋನ್ ಕೊಟ್ಟಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಅಂದ್ರೆ ವರ್ಕ್ ಇದ್ದಾಗ ಅಷ್ಟೇ ಕೇಳೋದು. ವರ್ಕ್ ಇದ್ದಾಗ ಅಷ್ಟೇ ಕೇಳ್ತೀರಾ? ಸೊ ಅವಾಗ ಫೋನ್ ಕೊಟ್ಟಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಹಾ, ಓಕೆ, ನೀವು ಫೋನೆಲ್ಲ ಗೇಮ್ಸ್ ಎಲ್ಲ ಆಡ್ತೀರಾ? ಆಡ್ತೀನಿ. ಮೊದ್ಲು ಆಡ್ತಿದ್ದೆ, ಅವಾಗ ಆಡಲ್ಲ. ಓಕೆ, ಸೋಷಿಯಲ್ ಮೀಡಿಯಾ ಎಲ್ಲ ಇದ್ದೀರಾ? ಇದೀನಿ. ಸರ್, ಮತ್ತೆ ನೀವು ಅದೆಲ್ಲ ಯೂಸ್ ಮಾಡಲ್ವಾ? ನಿಮ್ಮ ಪೇರೆಂಟ್ಸ್ ಬಯಲ್ವಾ ನಿಮಗೆ ನೀವೆಲ್ಲ ನೋಡ್ತಿದ್ದಾಗ? ಇಲ್ಲ, ಬೈಯಲ್ಲ. ನಮ್ದು ಯಾವ್ದು ಪ್ರೈವೇಟ್ ಇರುತ್ತಲ್ಲ, ಸೊ ಬೈಯಲ್ಲ. ಓಕೆ, ಸೊ ಬೈಯಲ್ಲ ಆದ್ರೂ ಕೂಡ ನೀವು ಫೋನ್ ನೋಡ್ತೀರಾ? ಜಾಸ್ತಿ ಫೋನ್ ನೋಡ್ತೀರಾ, ಜಾಸ್ತಿ ನೀವು ಓದ್ಕೊಳ್ತೀರಾ? ಜಾಸ್ತಿ ಓದ್ಕೊಂತೀವಿ. ಜಾಸ್ತಿ ಅಂದ್ರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓದೋದ್ ಕಮ್ಮಿ ಅನ್ಸುತ್ತೆ. ಹೌದಾ? ಸೊ ಎಷ್ಟು ಗಂಟೆ ಫೋನ್ ನೋಡ್ತೀರಾ ಒಂದು ದಿನಕ್ಕೆ, ಒಂದು ಅಂದಾಜು ಹೇಳೋದಾದ್ರೆ? ಹಲೋ, ಎಷ್ಟು ಗಂಟೆ ಫೋನ್ ನೋಡ್ತೀರಾ ದಿನಕ್ಕೆ? 2 hours or 1 hour ನೋಡ್ಬೋದು ಅಷ್ಟೇ. 2 hours 1 hour ನೋಡ್ತೀರಾ? ಮನೆಗೆ ಬಂದಾಗ ನೋಡ್ತೀರಾ, ಬೆಳಗ್ಗೆ ನೋಡ್ತಿರ್ತೀರಾ? ಇಲ್ಲ, ರಾತ್ರಿ ಬಂದ್ಮೇಲೆ ನೋಡೋದು. ರಾತ್ರಿ ಬಂದ್ಮೇಲೆ ಫುಲ್ ಸ್ಕೂಲ್ ಎಲ್ಲ ಹೋಗಿರ್ತೀವಿ, ಹಂಗಾದ್ರೆ ಸ್ಕೂಲಾಗ ಓದ್ಕೊಂಡ್ಲೇಬೇಕು ತಾನೆ, ಹಂಗಂದ್ರೆ ಮೊಬೈಲ್ ನೋಡೋದು ಕಮ್ಮಿ ಆಗುತ್ತಲ್ಲ. ಓಕೆ, ಸೊ ಮನೆಗೆ ಬಂದ ತಕ್ಷಣ ನೀವು ನೋಡ್ತೀರಾ ಅದಕ್ಕೆ? ಓಕೆ, ಸೂಪರ್. ಸೇಸ್ ಹೇಳಿ, ಇವತ್ತೇನಾದ್ರು ಹಾಡ್ ಅಥವಾ ಪೋಯಮ್ ಏನಾದ್ರು ಹೇಳ್ತೀರಾ? ಹಾ, ಪೋಯಮ್ ಹೇಳ್ತೀನಿ, ಇಂಗ್ಲಿಷ್. ಖಂಡಿತ ಹೇಳಿ. I'm grateful for the eyes
that I can see the activities that can be done by me. I'm grateful for the ears that may I hear the sobbing of those who need me near. I'm grateful for the lips that I might speak words of comfort and peace to all who seek. I'm grateful for mine that I might know how to aid those who need me so. I'm grateful for the hands that I might do some ideas and simple tasks for you. I'm grateful for the ability to always be to give me strength and guidance every day. I'm grateful for the one thing all is about that I was given heart by Carmela. ಓಕೆ ಪೋಯಮ್ ಇದು. ಹಾ ಪೋಯಮ್ ಇವ್ರದ್ದು ಬರ್ದಿರೋದು ಜೋಸೆಫ್ ಟಿ ರೆನಾಲ್ಡಿ ಅಂತ. ವಾವ್ ಸೂಪರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಪೋಯಮ್ ಕೂಡ ಚೆನ್ನಾಗಿದೆ. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಹಲೋ, ನಿಮ್ಮ ಕಡೆಯಿಂದ ಯಾರಿಗಾದ್ರೂ ವಿಶೇಷ ತಿಳಿಸೋದಿತ್ತಾ? ಹಾ ಪ್ರಾರ್ಥನಾ ಅಂತ ಬರ್ಡೇ ಇತ್ತು. ಕಾಂಚನ ಪ್ರಾರ್ಥನಾ. ಸೊ ಪ್ರಾರ್ಥನಾ ಅವ್ರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ, ನೀವೊಂದ್ಸರಿ ವಿಶ್ ಮಾಡಿ. ಮನೆ ರಿಟರ್ನ್ ಸಹೋದರಿ ಪ್ರಾರ್ಥನಾ. ಯಾರು ಅವರು? ನಿಮ್ಮ ಬೆಸ್ಟ್ ಫ್ರೆಂಡಾ? ಅಲ್ಲ, ನಮ್ಮ ಸಿಸ್ಟರ್ ಕಸಿನ್ ಸಿಸ್ಟರ್. ಓಕೆ, ಸೊ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದೇ ರೀತಿ ಕರೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ. ಓಕೆನಾ, ಚೆನ್ನಾಗಿ ಮಾತಾಡಿದ್ರಿ ಇವತ್ತು. ಥ್ಯಾಂಕ್ ಯು. ಬಾಯ್. ಎಸ್, ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಎಲ್ಲರೂ ಬೇರೆ ಪೇರೆಂಟ್ಸ್ ಅಷ್ಟೇ ಇವತ್ತು ಕಾಲ್ ಮಾಡ್ತಾ ಇದ್ರು. ಸೊ ಪೇರೆಂಟ್ಸ್ ಹೇಳ್ತಾ ಇದ್ರು ಯಾವ ರೀತಿ ಇರಬೇಕು ಅಂತ. ಸೊ ಒಂದು ಮಗುನು ಕೂಡ ಕಾಲ್ ಮಾಡಿ, ಸೊ ನನಗೆ ಇಂಪಾರ್ಟೆಂಟ್ ವರ್ಕ್ ಇದ್ದಾಗ, ಸೊ ನನಗೆ ಬೇಕಿದ್ದಾಗ ಏನೋ ಒಂದು ವರ್ಕ್ ಕೊಟ್ಟಿರ್ತಾರೆ ಸ್ಕೂಲಿಂದ, ಸೊ ಅದನ್ನು ಮಾಡಬೇಕು ಅಂತ ನಾನು ಫೋನ್ ಕೇಳಿದಾಗ ಸೊ ಅವ್ರು ಬ್ಯುಸಿ ಇರ್ತಾರೆ ಫೋನಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಒಂಥರ ಫೋನ್ಗೆ ಬಂದು ನಿಂತ್ಕೊಳ್ತು ವಿಷಯ ಅಂತಲೇ ಹೇಳ್ಬೋದು. ಸೊ ಫೋನ್ ಮಧ್ಯಕ್ಕೆ ಅಂದರೆ ಫೋನ್ನ ಮಕ್ಳಿಗೆ ಕೊಡಬೇಕಾ ಕೊಡಬಾರ್ದು ಅನ್ನೋ ಡಿಬೇಟ್ ಆಗೋಗ್ಬಿಟ್ಟಿದೆ. ಸೊ ಜನ್ರೇಷನ್ ಮಧ್ಯಕ್ಕೆ ಬರ್ತಾ ಇರೋದು ಫೋನ್ ಏನಾ, ಸೊ ಅಥವಾ ಬೇರೆ ಬೇರೆ ಏನಾದ್ರು ಟಾಪಿಕ್ಸ್ಗಳು ಇದೆಯಾ ಇವಾಗಿನ ಜನ್ರೇಷನ್ ಹಾಗೆ ಪೇರೆಂಟ್ಸ್ ಮತ್ತು ಈಗಿನ ಜನ್ರೇಷನ್ ಮಕ್ಕಳಿಗೆ ಬರ್ತಾ ಇರೋವಂಥ ಗ್ಯಾಪ್ಸ್ಗಳು. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತು ಮಾತಾಡೋಣ. ಸೊ ನಿಮ್ಮ ಅನಿಸಿಕೆನ ಕೂಡ ಖಂಡಿತವಾಗ್ಲೂ ನೀವು ಹಂಚ್ಕೋಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ, ಸೊ ಏನೆಲ್ಲ ತೊಂದರೆಗಳು ಬರ್ತಾ ಇದೆ, ಸೊ ಪೇರೆಂಟ್ಸ್ ಜನ್ರೇಷನ್ ಹಾಗೆ ಈಗಿನ ಕಾಲದ ಮಕ್ಕಳ ಮಧ್ಯಕ್ಕೆ ಏನೆಲ್ಲ ತೊಂದರೆಗಳು ಬರ್ತಾ ಇದೆ, ಪೋಷಕರು ಹೇಳ್ತಾ ಇರೋವಂಥ ವಿಷಯ ಏನು, ಹಾಗೆ ಈಗಿನ ಕಾಲದ ಮಕ್ಕಳು ಹೇಳ್ತಾ ಇರೋವಂಥ ವಿಷಯ ಏನು, ಏನೆಲ್ಲ ತೊಂದರೆಗಳು ಬರ್ತಾ ಇದೆ ಎರಡೂ ಜನ್ರೇಷನ್ ಮಧ್ಯಕ್ಕೆ, ಹಾಗೆ ಈಗಿನ ಕಾಲದ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಜೀವನ ಬೇರೆ ಥರ ಇದೆ ಅಂತ. ಸೊ ಅವರೆಲ್ಲ ಒಂದೇ ಥರ ನೋಡ್ತಾ ಇರ್ತಾರೆ ಜೀವನವನ್ನು. ಸೊ ಪೇರೆಂಟ್ಸ್ ಕೂಡ ಒಂದು ರೀತಿ ನೋಡಿರ್ತಾರೆ. ಸೊ ಅದನ್ನು ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು, ಇದ್ರ ಬಗ್ಗೆ ಇವತ್ತು ಖಂಡಿತವಾಗ್ಲೂ ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಅನಿಸಿಕೆನ ಹಂಚ್ಕೋಬಹುದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ಕೇಳಿಸ್ತಿದ್ಯಾ? ನಿಮ್ಮ ಹೆಸರು? ಕೇಳಿಸ್ತಿದ್ಯಾ ನಿಮ್ಮ ಹೆಸರು? ಲೌಡ್ ಸ್ಪೀಕರ್ ಆನ್ ಮಾಡಿದ್ರೆ ನೀವು? ಸೊ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ ಸೃಷ್ಟಿ ಅವರೇ. ಟಿವಿ ಕೂಡ ಮ್ಯೂಟ್ ಮಾಡಿಲ್ಲ ಅಂದ್ರೆ. ಕೇಳಿಸ್ತಿದ್ಯಾ? ಓಕೆ ಸೃಷ್ಟಿ ಅವರೇ, ಏನ್ ಓದ್ತಾ ಇರೋದು ನೀವು? 8th ಸ್ಟ್ಯಾಂಡರ್ಡ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ. ಓಕೆ, ಸೊ ಯಾವ ಸ್ಕೂಲ್ ಓದ್ತಾ ಇರೋದು ನೀವು? JJSK ಕಾರಿಂಗನೂರು ಮತ್ತೆ ಕತ್ತಲಗೆರೆ. ಸೂಪರ್, ಎಷ್ಟು ಸೂಪರ್ ಆಗಿ ಒಂದು ಪೂರ್ತಿ ಲೈನಲ್ಲಿ ಹೆಸರು ಹೇಳ್ಬಿಟ್ರಿ. ಸೊ ನಿಮ್ ಫೇವ್ರೆಟ್ ಟೀಚರ್ ಯಾರು ಸ್ಕೂಲಲ್ಲಿ? ಫೇವ್ರೆಟ್ ಟೀಚರ್ ಯಾರು ಸ್ಕೂಲಲ್ಲಿ? KP ಮ್ಯಾಮ್. KP ಮ್ಯಾಮ್. ಏನ್ ತಗೋತಾರ ಅವರು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಸೃಷ್ಟಿ ಅವರೆಲ್ಲ, ಕರೆ ಕಟ್ ಆಗುತ್ತೆ. ಸೃಷ್ಟಿ ಅವರೇ, ತುಂಬಾ ರಿಪೀಟ್ ಕೇಳಿಸ್ತಾ ಇದೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮ್ಯಾಥ್ಸ್ ತಗೋತಾರ ಅವರು. ಸೊ ನಿಮ್ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು? ನಮಗೆ ಇಂಗ್ಲಿಷ್ ಮ್ಯಾಮ್. ಇಂಗ್ಲಿಷ್ ಅಂದ್ರೆ ತುಂಬಾ ಇಷ್ಟ. ಇಂಗ್ಲಿಷ್ ಈಸಿ ಅಂತನಾ? ಎಸ್ ಮ್ಯಾಮ್. ಓಕೆ ಸೂಪರ್. ಅದರ ಪೋಯಮ್ ಹೇಳ್ತೀರಾ ಇವತ್ತು? ಎಸ್ ಮ್ಯಾಮ್. ಹೇಳಿ. I stopped to watch a man stick at the trunk of a tree's ground, strong and thought to many century. He quickly axe sharp and glittering, and yellow chips went spinning in the air. ತುಂಬಾ ರಿಪೀಟ್ ಕೇಳಿಸೋದು ಸೃಷ್ಟಿ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು, ಲೌಡ್ ಸ್ಪೀಕರ್ ಕೂಡ ಆಫ್ ಮಾಡಬೇಕು. ಹೇಳಿ, ಪೋಯಮ್ ಹೇಳಿ. ಅಷ್ಟೇನಾ? ಯಾರು ಬರ್ದಿರೋದು ಅದನ್ನ? ಬಿ ಸೆಕ್ಷನ್. ಹೇಳಿ. ಇಂಗ್ಲಿಷ್. ಬರ್ದಿರೋದು ಯಾರು? ರೈಟರ್ ಯಾರೋ? ಇದು ನೋಡ್ಕೊಂಡು ಹೇಳಿಲ್ವಾ ನೀವು ಪೋಯಮ್ನ? ನೀವಾಗ ಕಲ್ತಿರೋದು ಹೇಳಿದ್ರಾ? ಎಸ್ ಮ್ಯಾಮ್. ಓಕೆ ಸೂಪರ್. ಹಾಗಾದ್ರೆ ಇನ್ನೂ ಚೆನ್ನಾಗೆ. ಇವತ್ತು ಏನು ಮಾತಾಡ್ತಾ ಇದ್ವಪ್ಪ ಅಂದ್ರೆ, ಸೊ ಪೇರೆಂಟ್ಸ್ ಎಲ್ಲ ಬೈತಾ ಇರ್ತಾರಲ್ವಾ ಸಾಕಷ್ಟು ಮಕ್ಕಳಿಗೆ. ಎಸ್ ಮ್ಯಾಮ್. ಸೊ ನಿಮಗೆ ಯಾವಾಗ ಏನ್ ಬೈದಾಗ ತುಂಬಾ ಬೇಜಾರಾಗುತ್ತೆ?
ಎಸ್ ಮ್ಯಾಮ್. ಏನಂತ ಬೈದಾಗ ಭಾಳ ಬೇಜಾರಾಗುತ್ತೆ? ಫೋನ್ ಹಿಡಿಬೇಡ ಅಂತಾರೆ ಮ್ಯಾಮ್. ಅದು ಸ್ಕೂಲಲ್ಲಿ ಇದ್ರೆ ಸ್ಕೂಲಲ್ಲಿ ಏನಾದ್ರು ಹಾಕಿದ್ರೆ ವರ್ಕ್ ಮಾಡಕ್ ಮ್ಯಾಮ್ ಬೇಕು, ಅದಕ್ಕೆ ಏನಾದ್ರು ನೋಡ್ತಿರ್ತೀರಾ ಅಂತ ಫೋನ್ ಬೇಡ ಅಂತ ಹೇಳ್ತಾರೆ ಮ್ಯಾಮ್. ಓಕೆ, ಸೊ ಅವಾಗ ನೀವು ಬೇಜಾರಾಗುತ್ತೆ. ಎಸ್ ಮ್ಯಾಮ್. ನಾನು ಜಸ್ಟ್ ಓದ್ಕೋತಾ ಇದ್ದೆ, ಇವ್ರು ಬೇಡ ಅಂತ ಹೇಳ್ತಾರಲ್ಲ ಅಂತ ಬೇಜಾರಾಗುತ್ತೆ. ಎಸ್ ಮ್ಯಾಮ್. ಓಕೆ, ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ? ನೋ ಮ್ಯಾಮ್. ಇನ್ಸ್ಟಾಗ್ರಾಮ್ ಇಲ್ವಾ ನಿಮ್ಮದು? ನೋ ಮ್ಯಾಮ್. ಓಕೆ, ಸೊ ಹಾಗಾದ್ರೆ ಬೇರೆ ಏನು ಮಾಡ್ತೀರಾ ಮೊಬೈಲಲ್ಲಿ? ಗೇಮ್ಸ್ ಎಲ್ಲ ಆಡ್ತೀರಾ? ನೋ ಮ್ಯಾಮ್. ಗೇಮ್ಸ್ ಆಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಬರೀ ಓದ್ಕೋತೀರಾ ಹಾಗಾದ್ರೆ ನೀವು? ಎಸ್ ಮ್ಯಾಮ್. ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ರೀತು ಅಂತ. ರೀತು ಅವ್ರಿಗೆ. ಸೊ ಏನಿದೆ, ಅವ್ರು ಹುಟ್ಟುತ್ತಪ್ಪ ಇದೆಯಾ ಅವ್ರದ್ದು? ನೋ ಮ್ಯಾಮ್, ಫ್ರೆಂಡ್. ಅವ್ರಿಗೆ ಏನು ಹೇಳಬೇಕು? ಶುಭಾಶಯ. ಅವ್ರಿಗೆ ಬೆಸ್ಟ್ ವಿಶಸ್ಸಾ? ಯಾವಾಗಿಂದ ಇದೆ ನಿಮ್ಮ ಎಕ್ಸಾಮು? ಮ್ಯಾಮ್ ಮುಂದಿನ ತಿಂಗಳು 11th ಎಕ್ಸಾಮ್ ಇದೆ. ಎಸ್ ಮ್ಯಾಮ್. ಓಕೆ, ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಓಕೆನಾ ಎಕ್ಸಾಮ್ನ? ಎಸ್ ಮ್ಯಾಮ್. ನೀವು ನಿಮ್ಮ ಪೇರೆಂಟ್ಸ್ಗೆ ಯಾವ ರೀತಿ ಹೇಳಬೇಕು? ನಿಮ್ಮ ಪೇರೆಂಟ್ಸ್ ನಿಮಗೆ ಪ್ರೀತಿಯಿಂದ ಹೇಳ್ಬೇಕಾ? ಸೊ ಯಾವ ರೀತಿ ಹೇಳಿದ್ರೆ ನೀವು ಅರ್ಥ ಮಾಡ್ಕೋತೀರಾ? ಫೋನು ಜಾಸ್ತಿ ನೋಡ್ಬೇಡ, ಸ್ವಲ್ಪ ನೋಡು ಅಂದ್ರೆ ಹಾಂ, ಅರ್ಥ ಮಾಡ್ಕೋತೀರಾ? ಎಸ್ ಮ್ಯಾಮ್. ಆದರೆ ಬೈಬಾರ್ದು, ಫೋನ್ ಎಲ್ಲ ಇಂಪಾರ್ಟೆಂಟ್ ಇದ್ದಾಗ ಕಸ್ಕೋಬಾರ್ದು. ಎಸ್ ಮ್ಯಾಮ್. ಓಕೆ, ಸೂಪರ್. ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತಾರೆ. ಶುಭ ಸಂಜೆ, ಬಾಯ್ ಬಾಯ್. ಮ್ಯಾಮ್. ಎಸ್, ಅವರು ಕೂಡ ತುಂಬ ಇಂಪಾರ್ಟೆಂಟ್ ವರ್ಕ್ ಇದ್ದಾಗ ಮೊಬೈಲ್ ನೋಡ್ತಾ ಇರ್ತೀವಿ, ಏನೋ ನೋಟ್ಸ್ ಬರಿತಾ ಇರ್ತೀವಿ, ಸೊ ಅಥವಾ ಏನೋ ಒಂದು ನಮಗೇನೋ ಇಂಪಾರ್ಟೆಂಟ್ ಓದ್ತಾ ಇರ್ತೀವಿ ಫೋನಲ್ಲಿ, ಸೊ ಅವಾಗ ಮೊಬೈಲ್ ನೋಡ್ಬೇಡ ಅಂತ ಇಸ್ಕೊಂಡು ಬಿಡ್ತಾರೆ. ಸೊ ಆ ರೀತಿ ಎಲ್ಲ ಮಾಡಬಾರ್ದು, ಪ್ರೀತಿಯಿಂದ ಹೇಳಬೇಕು ಅಂತ ಹೇಳಿದ್ರು. ಸೊ ಪೇರೆಂಟ್ಸ್ ಕೂಡ ಯಾವ ರೀತಿ ಆಗುತ್ತಪ್ಪ ಅಂದರೆ, ಕೆಲಸದಲ್ಲಿ ಏನೋ ಒತ್ತಡ ಇರುತ್ತೆ, ಅಥವಾ ಯಾರೋ ಏನೋ ಅಂದಿರ್ತಾರೆ, ಅದನ್ನು ಕೇಳಿಸ್ಕೊಂಡು ಬಂದಿರ್ತಾರೆ, ಯಾವುದೋ ಬೇರೆ ಮೂಡಲ್ಲಿ ಇರ್ತಾರೆ, ಅಥವಾ ಸ್ಟ್ರೆಸ್ ಆಗಿರುತ್ತೆ ಅವತ್ತು. ಸೊ ಅವತ್ತಿನ ದಿನ ಮಕ್ಕಳು ಮೊಬೈಲ್ ಹಿಡ್ಕೊಂಡ್ರೆ ನೋಡ್ಬಿಟ್ರೆ ಒಂಥರ ಸಿಟ್ಟು ಬಂದುಬಿಡುತ್ತೆ, ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಇವರಿಗೋಸ್ಕರ, ಸೊ ಇವ್ರು ಮೊಬೈಲ್ ಹಿಡ್ಕೊಂಡಿದ್ದಾರಲ್ಲ ಅಂತ. ಸೊ ಹಾಗೆ ಒಂದ್ಸಲ ಸಿಟ್ಟು ಬಂದಾಗ ಮಾತ್ರ ಸರಿಯಾಗಿ ಬೈತಾರೆ. ಸೊ ಹಿಡ್ಕೋಬೇಡ ಮೊಬೈಲ್ನ, ಅದು ಮಾಡು ಹಿಂಗೆ ಮಾಡು ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ಮಕ್ಕಳ ಮನಸ್ಸಿಗೂ ಕೂಡ ಹರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಕೂಡ ಏನೋ ಕೆಲಸ ಮಾಡ್ತಿರ್ತಾರೆ, ಅಥವಾ ಅವರೇನೋ ಓದ್ತಾ ಇರ್ತಾರೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಇಂಟೆನ್ಷನ್ ಇರುತ್ತೆ, ನಮ್ಮ ತಂದೆ ತಾಯಿ ಹೆಸರನ್ನ ನಾನು ಕೂಡ ಉಳಿಸ್ಬೇಕು, ನಾನು ಕೂಡ ಚೆನ್ನಾಗಿ ಓದಬೇಕು ಅಂತ ಅವ್ರಿಗೂ ಕೂಡ ಇರುತ್ತೆ. ಬಟ್ ಈ ರೀತಿ ಬೈದಾಗ ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಎರಡೂ ಜನ್ರೇಷನ್ ಮಧ್ಯೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆ ಏನು? ನಿಮ್ಗೆ ಏನು ಅನಿಸುತ್ತೆ ಈ ವಿಷಯದಲ್ಲಿ? ಸೊ ನೀವು ಏನು ಹೇಳ್ತೀರಾ? ಸೊ ಯಾವ ರೀತಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು, ಅದ್ರ ಜೊತೆಗೆ ಪೇರೆಂಟ್ಸು ಕೂಡ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಸೊ ಇದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ನೀವು ಕೂಡ ಮಕ್ಕಳಾಗಿದ್ರೆ ನಿಮ್ಗೆ ಯಾವ ರೀತಿ ಬೈತಾರೆ, ಯಾವಾಗ ಜಾಸ್ತಿ ನಿಮ್ಗೆ ಬೇಜಾರಾಗುತ್ತೆ, ಏನಂತ ಬೈದಾಗ, ಕಂಪೇರ್ ಮಾಡಿದಾಗ ಬೇಜಾರಾಗುತ್ತಾ, ಅಥವಾ ನಿಮಗೆ ಈ ರೀತಿ ಏನಾದ್ರು ಒಂದು ಸಿಟ್ಟಲ್ಲಿ ಹೇಳಿದಾಗ ಬೇಜಾರಾಗುತ್ತಾ? ಖಂಡಿತವಾಗ್ಲೂ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ. ನಮಸ್ತೆ ಲತಾ ಅವರೇ, ಹೇಗಿದ್ದೀರಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ನೀವ್ ಚೆನ್ನಾಗಿದ್ದೀರಾ ಮೇಡಮ್? ನಾವ್ ಚೆನ್ನಾಗಿದ್ದೀವಿ. ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಓಕೆ, ಸೊ ಬ್ಯಾಕ್ಗ್ರೌಂಡಲ್ಲಿ ತುಂಬ ವಾಯ್ಸ್ ಕೇಳಿಸೋದೆ ಲತಾ ಅವರೇ, ಟಿವಿದು ಇಲ್ಲ ಮೇಡಮ್. ಮ್ಯೂಟ್ ಮಾಡಿದ್ರಾ? ಓಕೆ, ಸೊ ಇವತ್ತು ಏನು ಮಾತಾಡ್ತಾ ಇದ್ದಪ್ಪ ಅಂದರೆ, ಸೊ ಯಾವ ರೀತಿ ಜನ್ರೇಷನ್ ಗ್ಯಾಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಪೇರೆಂಟ್ಸ್ ಮಧ್ಯಕ್ಕೆ, ಪೋಷಕರ ಮಧ್ಯಕ್ಕೆ, ಈಗಿನ ಕಾಲದ ಮಕ್ಕಳ ಮಧ್ಯಕ್ಕೆ. ಸೊ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಸೊ ಏನಾದರೂ ಹೇಳೋದಾದ್ರೆ ಯಾವ ರೀತಿ ಹೇಳಬೇಕು ಅಂತ. ಸೊ ನಿಮ್ಗೇನು ಅನ್ಸುತ್ತೆ? ಇವಾಗೆಲ್ಲ ಮೇಡಮ್ ಮೊಬೈಲ್ ಅಂದ್ರೆ ಓದಿಲ್ಲ, ಏನಿಲ್ಲ, ಊಟನೇ ಇಲ್ಲ ಅವ್ರದ್ದು. ಓಕೆ, ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಮಕ್ಕಳು, ಇವಾಗ ನಾವು ನಮ್ಮನೆಗಂತ ಇಲ್ಲ ಮೇಡಮ್, ಬೇರೆ ಕಡೆ ಎಲ್ಲ ನೋಡ್ತೀವಲ್ಲ, ಹಾಂ, ಸಣ್ಣ ಮಕ್ಳು ಒಂದ್ ತಿಂಡಿ ಕೊಡಕ್ಕೂ, ಒಂದ್ ಹಾಲು ಕುಡ್ಸಕ್ಕಂದ್ರು ಮೊಬೈಲ್ ಕೊಡ್ಲೇಬೇಕು. ಓಕೆ, ಹಾಂ. ಮೊಬೈಲಿಗೆ ಬಹಳ ಅಟ್ಯಾಕ್ ಆಗ್ಬಿಡ್ತಾರೆ ಜನರು. ಸೊ ಅದನ್ನ ಹೇಗೆ ಬಿಡಿಸ್ಬೇಕು, ಹೇಗೆ ಹೇಳ್ಬೇಕು ಅವ್ರಿಗೆ ಮೊಬೈಲ್ ಜಾಸ್ತಿ ನೋಡ್ಬೇಡ ಅಂತ? ಇಲ್ಲ ಮೇಡಮ್, ಅಲೋ ಅಷ್ಟೇ ಮೇಡಮ್, ಬಂದ ಫೋನ್ಗಳು ಅಲೋ ಮಾಡ್ತಾಳೆ. ನಮ್ಮನೆಗೆ ಅಕ್ಕನ ಮೊಮ್ಮಗಳು ಸಾಕಿದೀವಿ, ಓಕೆ, 7th ಸ್ಟ್ಯಾಂಡರ್ಡ್ ಓದ್ತಿದ ಸೃಷ್ಟಿ ಅಂತ, ಹಾಂ, ಅವಳೆ ಅಲೋ ಮಾಡ್ತಾಳೆ ಮೇಡಮ್. ಓಕೆ, ನಾನು ತಂದು ಇಂಥವ್ರು ಮಾಡಿದಾರೆ ಅಂತ ಹೇಳಿ ಕೊಡ್ತಾಳೆ ಮೇಡಮ್. ಓಕೆ, ಅದು ಕ್ಲಾಸಿಂದ ಹಾಕಿರ್ತಾರಲ್ಲ ಗ್ರೂಪ್ ಅಲ್ಲಿ, ಅದನ್ನ ನೋಡ್ಲಿಕ್ಕೆ ಕೊಡ್ಲೇಬೇಕು ನಾವು. ಓಕೆ, ಏನಾದ್ರು ಕ್ವಶನ್ ಗೊತ್ತಿಲ್ಲ ಅಂದ್ರೆ ಅದನ್ನ ಮೊಬೈಲ್ ನ ತಗೊಂಡು ವರ್ಕ್ ಮಾಡ್ಲಿಕ್ಕೆ ತಗೊಳ್ತಾಳೆ. ಹಾಂ. ಅದ್ ಬಿಟ್ರೆ ಇಲ್ಲ ಮೇಡಮ್, ಏನು ಅದ್ರ ಬಿಟ್ಟರೆ ಏನು ಯೂಸ್ ಮಾಡಲ್ಲ? ಇಲ್ಲ ಮೇಡಮ್, ಯೂಸ್ ಇಲ್ಲ. ಓಕೆ, ಸೊ ಈಗಿನ ಕಾಲದ ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಾ? ಸೊ ಹೇಗೆ ಅರ್ಥ ಮಾಡಿಸ್ಬೇಕು? ಸೊ ಮಕ್ಕಳೆಲ್ಲ ಏನು ಹೇಳ್ಕೊಡ್ಬೇಕು? ನಾವು ಈಗ ಕೆಲ್ಸಕ್ಕೆ ಹೋಗೋರ್ನು ಅಂತವ್ರು ಇಂಥವ್ರನ್ನ ತೋರ್ಸ್ಬಿಟ್ಟು ಅವರೆಲ್ಲ ಈ ತರ ಮಾಡಿದ್ದಾರೆ ನೋಡ್, ಅವರೆಲ್ಲ ಅವ್ರ ಕಾಲ್ ಮೇಲೆ ಹಂಗ್ ನಿಂತಾರೆ, ಈಗ ನಾವು ಈ ತರ ಇದೀವಿ, ನಿಮ್ದು ಈ ತರ ಆಗ್ಬಾರ್ದು, ನಾವು ಈ ತರ ನಾವು ಓದಿದ್ರೆ, ನಾವು ಒಂದ್ ಕೆಲಸ ಇದ್ದಿದ್ರೆ ನಾವು ಹೆಂಗ ಎಂಜಾಯ್ ಮಾಡ್ಕೊತಿರ್ತಿದ್ವಿ, ನೀವು ನಮ್ ತರ ಆಗ್ಬೇಡ್ರಿ, ಮುಂದೆ ಚೆನ್ನಾಗ್ ಓದಿ, ಏನೋ ಒಂದ್ ಕೆಲಸ ಇದ್ರೆ ಗಂಡಮ್ನೆ ಕಷ್ಟನ ಸುಖನ ಗೊತ್ತಿಲ್ಲ, ಹಿಂಗಿರ್ತತೆ ಅಂತ ಹೇಳಕ್ ಆಗಲ್ಲ. ಚೆನ್ನಾಗಿದ್ರು ಚೆನ್ನಾಗಿಲ್ದಂಗ ಆಗ್ಬೋದು, ಚೆನ್ನಾಗಿಲ್ಲರೂ ಚೆನ್ನಾಗ್ ಆಗ್ಬೋದು.
ಆ ತರ ಇದ್ದಾಗ ಸಿಚುವೇಶನ್ ಓದಿದ್ರೆ ಏನಾರ ಒಂದು ನಮ್ ಕೈಗೆ ಆಧಾರ ಇದೆ ಅಂತ ಅವ್ಳು ನಿರ್ಧಾರ ಮಾಡ್ಕೊಂಡು ಬದುಕ್ಬೋದು ಮೇಡಮ್. ಅದನ್ನ ಮುನ್ಸೂಚನೆ ಕೊಡ್ತೀನಿ, ತೋರಿಸ್ತೀನಿ ನನ್ ಕಷ್ಟಗಳು ಆದ ಜನಗಳನ್ನ ಅವಳಿಗೆ ತೋರಿಸ್ತೀನಿ. ಈ ತರ ಮಾಡ್ಕೊಂಡಮ್ಮ ನೀನ್ ಚೆನ್ನಾಗ್ ಓದಿದ್ರೆ ನಿನ್ ಕಾಲ್ ಮೇಲೆ ನೀನ್ ನಿಲ್ತೀಯಮ್ಮ, ಅದನ್ನ ಅರ್ಥ ಮಾಡ್ಕೊಂತಾಳ ಮೇಡಮ್ ಅವ್ರು. ಅದನ್ನ ಅರ್ಥ ಮಾಡಿಸ್ಬೇಕು ಅಂತ. ಹಾಡು ಹೇಳ್ತೀರಾ ಇವತ್ತೆಲ್ಲ ತಾವ್ರೆ? ಏನು ಹೇಳೋದ್ ಮೇಡಮ್, ಹಾಡು ಫುಲ್ ಬರಲ್ಲ ಮೇಡಮ್ ನನಗೆ ಸಾಂಗ್ಗಳು. ಯಾವ್ದಾರು ಒಂದು ಹೇಳಿ, ನೀವು ಸಾಕಷ್ಟು ಹಾಡುಗಳನ್ನ ಹೇಳ್ತಿರ್ತೀರಲ್ವಾ? ಸ್ವಲ್ಪ ಬರ್ತಾವ ಮೇಡಮ್, ಫುಲ್ ಸಾಂಗ್ ಬರಲ್ಲ, ಹಂಗಾಗಿ ಹೇಳಕ್ ಹೋಗಲ್ಲ. ಸ್ವಲ್ಪನೇ ಹೇಳಿ, ಯಾವ್ದು ಬರುತ್ತೋ ಅದು. ನೀ ಇಲ್ಲದೆ ನನಗೇನಿದೆ, ಬದುಕೆಲ್ಲ ನಿನ್ನಿಂದ ಬರೆದಾಗಿದೆ, ಬದುಕೆಲ್ಲ ನಿನ್ನಿಂದ ಬರೆದಾಗಿದೆ, ನಿನಗಾಗಿ ಕಾತು ಕಾತು ತಪ್ಪಿರುಳು ನಂದಿನು ನಾನು. ಇದೆ ಮೇಡಮ್, ಬರಲ್ಲ ಹೇಳಿಕ್ ಬರಲ್ಲ ಮೇಡಮ್ ಜಾಸ್ತಿ. ಓಕೆ, ಹೇಳಿ. ಇವತ್ತು ಯಾರಿಗಾರು ನಿಮ್ ಕಡೆಯಿಂದ ಶುಭಾಶಯ ತಿಳಿಸ್ಬೇಕಿತ್ತ? ನನ್ನ ಕಡೆಯಿಂದ ನಾವು ನೀವು ಇಬ್ರು ಮಾತಾಡ್ತಾರ ನೋಡ್ತಕ್ಕಂತ ನನ್ನ ಜನಗಳಿಗೆ, ಪ್ರಜೆಗಳಿಗೆ ಎಲ್ಲರಿಗೂ ಹಾಯ್. ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಲತಾ ಅವ್ರ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಹಾಯ್ ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್. ನಿಮ್ಗೂ ಕೂಡ ಶುಭ ಸಂಜೆ. ಹಾಗೆ ಕರೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಲತಾ ಅವ್ರೆ. ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್. ಎಸ್, ಲತಾ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಂದು ಹಾಡನ್ನು ಕೂಡ ಹೇಳಿದರು. ಸೊ ಅವ್ರು ಹೇಳಿದಂಥ ವಿಷಯ ಏನಪ್ಪ ಅಂದರೆ, ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳಬೇಕು. ಸೊ ಯಾವ ರೀತಿ ಆಗುತ್ತೆ ತೊಂದರೆಗಳು, ಹೇಗೆಲ್ಲ ಬರುತ್ತೆ ಅಂತ ಉದಾಹರಣೆ ಕೊಟ್ಟು ಹೇಳಬೇಕು ಅಂತ ಹೇಳಿದರು. ಸೊ ಉದಾಹರಣೆಯನ್ನು ಕೊಡೋದಂಥ ಟೈಮಲ್ಲಿ ಕೂಡ ಸ್ವಲ್ಪ ಸೂಕ್ಷ್ಮವಾಗಿರಬೇಕು. ಯಾಕೆಂದರೆ ಸೊ ಒಂಥರ ಕಂಪ್ಯಾರಿಸನ್ ಅಂತ ಅನ್ಸ್ಬಿಡ್ಬಾರ್ದು ಅವರಿಗೆ. ಸೊ ಒಂಥರ ಏನೋ ಒಂಥರ ಎಲ್ಲದರಲ್ಲೂ ಸೂಕ್ಷ್ಮವಾಗಿ ಮಾತಾಡಬೇಕು ಅಂತಲೇ ಹೇಳ್ಬೋದು. ಅದರಲ್ಲೂ ಮಕ್ಕಳ ಮುಂದೆ ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಏನು ಮಾತಾಡ್ತಾ ಇದ್ದೀನಿ, ಹೇಗೆ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮಾತಾಡಬೇಕು. ಸೊ ಎಸ್, ಇವತ್ತು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಸೊ ಜೀವನ ಹೀಗಿದೆ, ಇಷ್ಟಿಷ್ಟೆಲ್ಲ ಕಷ್ಟ ಬರುತ್ತೆ, ನೀನು ಹೀಗೆಲ್ಲ ಇರಬೇಕು, ಸೊ ಅಂತ ಯಾವ ರೀತಿ ಹೇಳಬೇಕು, ಇದಂದ್ರೆ ಟ್ರಿಕ್ಕಿ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಹೇಳಿದ್ರು ಕೂಡ ಅದು ಒಫೆನ್ಸಿವ್ ಆಗ್ತಾ ಇದೆ. ಸೊ ಅಂದರೆ ಹೊಡೆದು ಹೇಳಂಗಿಲ್ಲ, ಬೈದು ಹೇಳಂಗಿಲ್ಲ, ಸೊ ಪ್ರೀತಿಯಿಂದ ಹೇಳಂಗಿಲ್ಲ, ಸೊ ಹೆಂಗೆ ಹೇಳಿದ್ರು ಕೂಡ ತೊಂದರೆಗಳಾಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಹೀಗೆ ಅರ್ಥ ಮಾಡಿಸ್ಬೇಕು. ಸಾಕಷ್ಟು ಕಡೆ ಎಲ್ಲ ಬರಿತಾ ಇರ್ತಾರೆ ಬುಕ್ಸ್ಗಳನ್ನು, ಅಂದರೆ ಪೇರೆಂಟಿಂಗಲ್ಲಿ, ಅಂದರೆ ಯಾವ ರೀತಿ ಮಕ್ಕಳನ್ನ ನೋಡ್ಕೋಬೇಕು ಅಥವಾ ಅವ್ರಿಗೆ ಹೇಗೆ ಹೇಳ್ಕೊಡ್ಬೇಕು ಜೀವನದ ಬಗ್ಗೆ ಅಂತ. ಸೊ ಸುಧಾಮೂರ್ತಿ ಅವ್ರದ್ದು ಕೂಡ ಒಂದು ಕತೆ ಇದೆ, ರೀಸೆಂಟಾಗಿ ಕೇಳಿಸ್ಕೊಂಡೆ ನಾನು. ಈ ಕತೆ ಏನಪ್ಪ ಅಂತ ಅಂದರೆ, ಸೊ ಅವರು ಒಂದು ಮಕ್ಕಳ ಬರ್ತ್ಡೇ ಇದ್ದಾಗೂ ಕೂಡ, ಅಂದರೆ ಏನೋ ಒಂದು ಲಕ್ಸುರಿಯಸ್ ಆಗಿರುವಂಥ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಮಕ್ಕಳು ಅನ್ಕೋತಾ ಇರ್ತಾರೆ. ಅಂಥ ಸಮಯದಲ್ಲಿ ಇಷ್ಟೆಲ್ಲ ಬೇಡ, ನಿನಗೊಂದು ಮಿನಿಮಮ್ ಖರ್ಚಲ್ಲಿ ಎಷ್ಟಾಗುತ್ತೋ ಅಷ್ಟು ಬರ್ತ್ಡೇ ಮಾಡಿಕೊಂಡು, ಸೊ ಇದೇ ದುಡ್ಡನ್ನ ಬೇರೆ ಕಡೆ ನೀನು ಇನ್ವೆಸ್ಟ್ ಮಾಡ್ಬೋದು ಅಥವಾ ಯೂಟಿಲೈಸ್ ಮಾಡ್ಬೋದು ಅಥವಾ ಯಾರಿಗೋ ಒಬ್ಬರಿಗೆ ನೀಡಿರೋರಿಗೆ ಕೊಡ್ಬೋದು ಅಂತ ಹೇಳ್ಕೊಟ್ಟಿರ್ತಾರೆ. ಸೊ ಇದು ಯಾಕಪ್ಪ ಇದು ಬರುತ್ತೆ ಅಂತಂದರೆ, ಎಲ್ಲ ಸಿಕ್ಕಿರುತ್ತೆ ಈಗಿನ ಕಾಲದ ಮಕ್ಕಳಿಗೆ. ಅಂದರೆ ಅವ್ರು ಕೇಳಿದ ತಕ್ಷಣ ಏನು ಬೇಕು ಅಂತಿರುತ್ತೋ ಪೇರೆಂಟ್ಸ್ ಅದನ್ನು ಖಂಡಿತವಾಗ್ಲೂ ಅವ್ರ ಕಣ್ಣು ಮುಂದೆ ತಂದು ಕೊಟ್ಬಿಟ್ಟಿರ್ತಾರೆ. ಸೊ ಈ ರೀತಿಯಂಥ ಒಂದು ಸುಖದಲ್ಲಿ ಬೆಳೆದಿರೋಂಥ ಮಕ್ಕಳಿಗೆ ಕಷ್ಟ ಅಂದರೆ ಏನು ಅಂತಲೇ ಎಲ್ಲೋ ಒಂದು ಕಡೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಒಂದು ಐಡಿಯಾ ಕೂಡ ಇರಲ್ಲ. ಸೊ ಯಾವ ರೀತಿ ಕಷ್ಟ ಬರ್ಬೋದು ಜೀವನದಲ್ಲಿ ಅಂತ ಕೂಡ ಒಂದು ಸ್ವಲ್ಪ ಐಡಿಯಾ ಇರಲ್ಲ. ಸೊ ಇದನ್ನು ಅರ್ಥ ಮಾಡಿಸೋದು ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಒಫೆಂಡು ಕೂಡ ಮಾಡಬಾರ್ದು, ಮಕ್ಕಳಿಗೆ ಬೇಜಾರು ಕೂಡ ಮಾಡಬಾರ್ದು, ಜೊತೆಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಯಾವ ರೀತಿ ಅರ್ಥ ಮಾಡಿಸ್ಬೋದು, ಸೊ ಹೇಗೆ ಹೇಳಬೇಕು, ನಮ್ಮ ವರ್ಡ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ, ನಿಮ್ಮ ಸಜೆಷನ್ನ ಖಂಡಿತವಾಗ್ಲೂ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ರೇಖಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಟಿವಿ ವಾಲ್ಯೂಮ್ ನನಗೆ ಕೇಳಿಸ್ತಿದೆ. ರೇಖಾ ಅಲ್ಲ, ಅನಿತಾ. ನಮಸ್ತೆ ಅನಿತಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಹೇಳಿ ಅನಿತಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆಯಿಂದ ಮಾಡ್ತಾ ಇದ್ದೀವಿ. ಓಕೆ, ಏನು ಮಾಡ್ಕೊಂಡಿರೋದು ನೀವು? ನಾವು ಸೆಕೆಂಡ್ PC ಓದಿದ್ದೀವಿ. ಸೆಕೆಂಡ್ PC ಓದಿದ್ರಾ? ಇವಾಗ ಸದ್ಯಕ್ಕೆ ಮನೇಲಿದ್ದೀರಾ? ಓಕೆ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಸೊ ಈಗಿನ ಜನ್ರೇಷನಲ್ಲಿ ಜಾಸ್ತಿ ಮಕ್ಕಳು ಮೊಬೈಲ್ ಹಿಡ್ಕೊಂಡಿರ್ತಾರೆ ಅಥವಾ ಬೇರೆ ಏನೋ ಒಂದು ಮಾಡ್ತಿರ್ತಾರೆ. ಸೊ ಅವರಿಗೆ ಜೀವನದ ಬಗ್ಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಹೇಗೆ ಹೇಳಿದರೆ ಅವ್ರ ಮಾತು ಕೇಳ್ತಾರೆ ಅಂತ. ಸೊ ನೀವೇನು ಹೇಳ್ತೀರಾ, ಹೇಗೆ ಹೇಳಬೇಕು ಈಗಿನ ಮಕ್ಕಳಿಗೆ? ಯಾರಾದರೂ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ, ಹಠ ಮಾಡೋಂಥ ಮಕ್ಕಳನ್ನ, ಅವರಿಗೆಲ್ಲ ಹೇಗೆ ಹೇಳಬೇಕು? ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ನೆಟ್ವರ್ಕ್ ಇಶ್ಯೂ ತುಂಬ ಆಗುತ್ತೆ. ಅದ್ರ ಜೊತೆಗೆ ನೀವು ಟಿವಿ ವಾಲ್ಯೂಮ್ನ ಆನ್ ಮಾಡಿದ್ದೀರಾ ಅಂತ ಅಂದರೆ, ತುಂಬ ಜೋರಾಗಿ ಇಟ್ಟಿದ್ದೀರಾ ಅಂತಂದರೆ, ಸೊ ಅದನ್ನೆಲ್ಲ ಮಿಕ್ಸ್ ಆಗ್ತಾ ಇರುತ್ತೆ, ನಿಮ್ಗೆ ಕರೆಕ್ಟಾಗಿ ಕೇಳಿಸ್ತಾ ಇರಲ್ಲ. ಸೊ ಕನ್ಫ್ಯೂಸ್ ಕೂಡ ಆಗುತ್ತೆ. ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಆವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಹಾಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ
ಈಸಿಯಾಗಿ ಕನ್ವೆ ಮಾಡ್ಬೋದು. ಜೊತೆಗೆ ಲೌಡ್ ಸ್ಪೀಕರ್ನ ಕೂಡ ಆಫ್ ಮಾಡಿ ಮಾತಾಡಿ. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ವಾಯ್ಸ್ಗಳನ್ನ ರಿಸೀವ್ ಮಾಡುತ್ತೆ ಲೌಡ್ ಸ್ಪೀಕರ್ ಆನ್ ಮಾಡಿದಾಗ. ಸೊ ಅದೇ ರೀತಿ ಎಲ್ಲ ಆಗಬಾರ್ದು ಅಂದರೆ ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ದಯವಿಟ್ಟು ಲೌಡ್ ಸ್ಪೀಕರ್ನ ಕೂಡ ಆಫ್ ಮಾಡಿ. ಹಾಗೆ ಜೊತೆಗೆ ನಿಮ್ಮ ಟಿ ವಿಯನ್ನು ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಸೊ ಇವತ್ತಿನ ವಿಷಯದಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ, ಯಾವ ರೀತಿ ಈಗಿನ ಕಾಲದ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು, ಸೊ ಯಾವ್ಯಾವ ರೀತಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಹೇಳ್ಕೊಡ್ಬೇಕು, ಜೀವನದ ಬಗ್ಗೆ ಆಗಿರ್ಬೋದು, ಹೇಗೆ ನೀವು ಇರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಸೊ ಯಾವ ರೀತಿ ಅವರಿಗೆ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡಿಸ್ಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಹಂಚ್ಕೋಬೋದು ನಮ್ಮ ಕಾರ್ಯಕ್ರಮದಲ್ಲಿ. ಹಾಗೆ ನೀವು ಕೂಡ ಯಾವ್ದಾರೊಂದು ಎಕ್ಸಾಂಪಲ್ಸ್ ಇತ್ತು ಅಂದರೆ ಸುತ್ತಮುತ್ತ ಮಕ್ಕಳು ಮಾಡ್ತಾ ಇರೋಂಥ ರೀತಿ ಆಗಿರ್ಬೋದು, ಸೊ ಅವ್ರಿಗೆ ಯಾವ ರೀತಿ ಹೇಳಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆನ ಉದಾಹರಣೆಗಳ ಜೊತೆಗೆ ಖಂಡಿತ ಹಂಚ್ಕೋಬೋದು. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ, ಯಾರೆಲ್ಲ ಏನೇನು ಹೇಳ್ತಾರೆ ಅಂತ ಕೇಳೋಣ. ಸೊ ಏನೇನೆಲ್ಲ ವಿಷಯಗಳು ಬರುತ್ತೆ, ಇನ್ನು ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳು ನಾವು ಕೇಳಿಸ್ಕೊತೀವಿ ಅಂತ ನೋಡೋಣ. ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಜನ್ರೇಷನ್ ಗ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಯಾವ ರೀತಿ ಈಗಿನ ಕಾಲದ ಪೋಷಕರ ಮಧ್ಯಕ್ಕೆ ಹಾಗೆ ಈಗಿನ ಕಾಲದ ಮಕ್ಕಳ ಮಧ್ಯಕ್ಕೆ ಗ್ಯಾಪ್ ಕ್ರಿಯೇಟ್ ಆಗಿದೆ, ಹಾಗೆ ಅದನ್ನು ಯಾವ ರೀತಿ ನಿವಾರಿಸಬೇಕು ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ನೀವು ಕೂಡ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹೇಗಿದ್ದೀರಾ? ನನ್ಗ ಟಿವಿ ನೋಡಕ್ಕೆ ಆಗಿಲ್ಲ ಮೇಡಮ್, ಕರೆಂಟ್ ಹೋಗ್ಬಿಟ್ಟೈತಿ. ಓಕೆ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮೇಡಮ್, ಸೊ ಈಗಿನ ಕಾಲದ ಪೋಷಕರಿಗೂ ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಕೂಡ ಮಧ್ಯಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ. ಅಂದ್ರೆ ಪೋಷಕರು ಯಾವ ರೀತಿ ಹೇಳ್ತಿರ್ತಾರೆ ಅದು ಮಕ್ಕಳಿಗೆ ಅರ್ಥ ಆಗ್ತಿರಲ್ಲ. ಅಂದ್ರೆ ಫೋನ್ ಬಿಡೋ ಆಗಿರ್ಬೋದು, ಸೊ ಜೀವನ ಎಷ್ಟು ಅಲ್ಲ, ನಾವೇ ಅವ್ರಂತಲ್ಲ ಹೋಗಿ ಅರ್ಥ ಮಾಡಿಸ್ಬೇಕು ಮೇಡಮ್. ಈಗಿನ ಜನರೇಷನ್ ಮಕ್ಳು ಹಂಗಿದಾರೆ. ನಾವೇನ್ ಹೇಳಿದ್ರು ಒಂಥರ ಅದನ್ನ ನೆಗೆಟಿವ್ ಆಗಿ ತಗೊಂತಾರ ಅವ್ರು. ಎಷ್ಟು ಜೋರ್ ಮಾಡ್ತಾರಲ್ಲ, ಎಷ್ಟು ಇದು ಮಾಡ್ತಾರಲ್ಲ ಅಂತ. ಹಂಗಾಗಿ ಅವ್ರ ತರನೇ ಒಂದ್ ನೈಸ್ ಮಾಡ್ಕೊಂತ ನಾವ್ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಫಸ್ಟ್ ಅವ್ರು ಹೇಳ್ದಂಗ್ ಕೇಳ್ಕೊಂಡು ಆಮ್ಯಾಗ ಹಿಂಗಲ್ಲ ಹಂಗೆ ಅಂತಂದು ತಿದ್ದಿ ಹೇಳ್ಸ್ಕೊಂಡ್ರೆ ನಾವು ಅವ್ರಂತೆಲ್ಲ ಹೋದ್ರೆ ಸರಿ ದಾರಿ ಬರ್ತಾರೆ ಮೇಡಮ್. ಓಕೆ, ಅವ್ರಂಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಸ್ಮೂತ್ ಆಗಿ. ನಾವ್ ಹೋಗಿ ನಾವ್ ಏನಾರು ಮಾಡಕ್ ಹೋಗ್ತಿವಲ್ಲ ಅದು ಒಟ್ಟ ಅವ್ರಿಗೆ ಕೇಳಲ್ಲ. ನಮ್ಮ ಮನೆಯಲ್ಲೇ ನಡೀತಿರುತ್ತೆ. ನಮ್ಮಣ್ಣ ಹುಡುಗರು ನಂಗಿಟಿ ಹೆಂಗಿಟಿ ಅಂತಂದ್ ಬೈತಿರ್ತಾನೆ ನಮ್ಮ ಅಣ್ಣ ಮಕ್ಳಿಗೆ. ನಾವ್ ಅದು ಒಪ್ತೀನಿ, ನಾವ್ ಬೆಳೆಸ್ದಂಗೆನೆ ಬೆಳೆಯೋದು. ಈಗ ಕೆಲವ್ರೆಲ್ಲ ಸ್ವಲ್ಪ ಮಂಡಾಟಕ್ ಬಿದ್ದಿರ್ತಾರಲ್ಲ, ಅವ್ರಿಗೆ ಮಾತ್ರ ನಾವ್ ಅವ್ರಂತಲೇ ಹೋಗ್ಬೇಕು. ಇನ್ನೇನ್ ಚಿಕ್ಕರ್ ಇರ್ತಾರಲ್ಲ, ನಾವ್ ಚಿಕ್ಕ ಮಕ್ಳಿಗೆ ಹೆಂಗ್ ಕಲಿಸ್ತೀವಿ ಅದೇ ತರ ಬೆಳ್ಕೊಂತ ಹೋಗ್ತಾರೆ ಮಕ್ಳು. ಹಂಗಾಗಿ ಮೊಂಡ್ ಮಕ್ಳಿಗೆ ಅವ್ರಂತೆಲ್ಲ ಹೋಗಿ ಅವ್ರು ನಮ್ಮನ್ ದಾರಿ ತಂದ್ಕೊಬೇಕು. ಚಿಕ್ಕ ಮಕ್ಳು ಇದ್ದಾಗಿಂದ ಈಗ ಇನ್ನೂ ಬಂದಿದ್ದಾನೆ ನಮ್ಮ ಅಳಿಯ, ಅವ್ನ 1 ವರ್ಷದ. ನಾವ್ ಹಿಂಗ್ ಮಾಡಪ್ಪ, ಸೆಕೆಂಡ್ ಕೊಡೋಕಾಗ್ಲಿ, ಒಂದ್ ಏನೇ ಮಾಡಕ್ಕಾಗ್ಲಿ, ನಾವ್ ಹೆಂಗ್ ಹೇಳ್ತೀವಿ ಆತರ ಅವ್ನ್ ಪಾಲಿಸ್ತಾನೆ. ಅವ್ನು ಇನ್ನೂ 1 ವರ್ಷದನು. ಈಗ ಇನ್ನೂ ಬಂದಿದ್ದಾನೆ 5 ವರ್ಷ. ಅವನಿಗೆ ಇಲ್ಲ, ನಾವೇನ್ ಹೇಳಿದ್ರು ಅವ್ನು ಡೆಡ್ ಅಪೋಸಿಟ್ ಆಗಿ ಮಾಡ್ತಾನೆ. ಹಂಗಾಗಿ ಅವನಿಗೆಲ್ಲ ಸ್ವಲ್ಪ ಅಷ್ಟು ಇದಿಲ್ಲ, ಅವನಂತೆಲ್ಲ ಹೋಗಿ ಬರ್ಬೇಕು. ಇವ್ನ ಹಂಗೆಲ್ಲ ಚಿಕನ್ ಇದಾನೆ ದಕ್ಷಿತ್ ಅಂತ ಹೇಳ್ಬಿಟ್ಟು ನಾವೇನ್ ಹೇಳ್ತೀವಿ ಅದನ್ನೇ ಮಾಡ್ತಾನೆ. ಸೊ ಮಕ್ಕಳನ್ನ ಅವ್ರ ದಾರಿಲಿ ಹೋಗಿ ಸರಿ ಮಾಡ್ಬೇಕು ಅಂತ ಹೇಳಿದ್ರಿ. ಸೊ ಈಗಿನ ಕಾಲದ ಮಕ್ಕಳು ಜನರಲ್ ಆಗಿ ಎಲ್ಲರನ್ನ ನೋಡ್ತಾ ಇರ್ತೀರ ನೀವು. ಸೊ ನಿಮ್ಗೇನ್ ಅನ್ಸುತ್ತೆ, ಈ ಜನರೇಷನ್ ಅವ್ರು ಏನೆಲ್ಲ ತಪ್ಪನ್ನ ಮಾಡ್ತಾ ಇದಾರೆ ಅವ್ರ ಜೀವನದಲ್ಲಿ? ಸೊ ಈಗಿನ ಜನರೇಷನ್ ಅವರು ಯಾವ ರೀತಿ ತಪ್ಪು ಮಾಡ್ತಾ ಇದಾರೆ ನಿಮ್ಗೆ ಅನ್ಸ್ತಿರೋ ತರ? ಮಾಡ್ತಾರೆ ಮೇಡಮ್, ತಪ್ಪು ಮಾಡೇ ಮಾಡ್ತಾರೆ. ಜನರಲ್ ಆಗಿ ಏನ್ ಮಾಡ್ತಿದಾರೆ, ಏನ್ ತಪ್ಪು ಮಾಡ್ತಿದಾರೆ ಅವರು? ನನಗೆ ಅಷ್ಟ ಇದಿಲ್ಲ ಮೇಡಮ್. ನಮ್ಮ ಮನೇಲಿ ನಾನೀಗ ನೋಡ್ತಿದ್ದೀನಲ್ಲ, ಇಷ್ಟ ಅಷ್ಟೇ ಗೊತ್ತಾಗುತ್ತೆ. ಓಕೆ. ಸೊ ಎಸ್, ಹೇಳಿ, ನೀವು ನಿಮ್ ಕಡೆಯಿಂದ ಇವತ್ತು ಏನಾದ್ರು ಹಾಡ್ ಅಥವಾ ಏನಾದ್ರು ಕತೆ ಏನಾದ್ರು ಹೇಳ್ತೀರಾ? ದರ್ಶನ್ ಅವ್ರ ಡೈಲಾಗ್ ಹೇಳ್ಬೇಕಂತ ಹೇಳಿದ್ರಲ್ಲ. ಖಂಡಿತ ಹೇಳಿ. ನಾನು ಇದು ಚೌಕ ಫಿಲ್ಮ್ ನಲ್ಲಿ ದರ್ಶನ್ ಅವ್ರದ್ದು ಡೈಲಾಗ್ ಇದೆಲ್ಲ ಅದನ್ನ ಹೇಳ್ತೀನಿ. ನಾನ್ ಎಲ್ಲಾ ಕೆಲ್ಸನ ದುಡ್ಗೋಸ್ಕರ ಮಾಡಲ್ಲ ಮೇಷ್ಟ್ರೆ. ನಮ್ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಡ್ ಮಾಡು, ಸಹಾಯನ ತಲೆ ತಗ್ಗಿಸ್ಕೊಂಡ್ ಮಾಡು ಅಂತ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ. ಆದ್ರೆ ಗುರು ಉಸಿರಿರೋವರ್ಗು ಹೆಸರು ಉಳಿಸೋ ವಿದ್ಯೆ ಕಲಿಸ್ತಾನೆ. ಅನ್ನ ಕೊಡೋ ರೈತ ನೇಣ್ ಹಾಕೋಬಾರ್ದು, ವಿದ್ಯೆ ಕಲಿಸೋ ಗುರು ಕಣ್ಣೀರ್ ಹಾಕ್ಬಾರ್ದು. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ದರ್ಶನ್ ಅವ್ರ ಡೈಲಾಗ್. ಹಾ ಮೇಡಮ್, ಹೇಳಿದ್ರಲ್ಲ ಇದು ಎಲ್ಲಾ ಹೇಳ್ಬೇಕು ಬರ್ಡೇ ತನಕ ಅಂತ. ಹಂಗಾಗಿ ನನ್ಗೆ ಬೆಳಗಿಂದ ಸ್ವಲ್ಪ ಬರ್ಡೇ ಬೇರೆ ಇತ್ತು ನಮ್ಮ ಅಕ್ಕನ್ ಮಗಂದು. ಅದ್ರ ಬ್ಯುಸಿಯಲ್ಲಿ ಇದ್ವಿ. ಇದು ಮಾಡಕ್ಕಾಗ್ಲಿ, ಅದ್ ಹೇಳಿ ಅಂತಂದು ಅದು ಇತ್ತಲ್ಲ, ಚೆನ್ನಾಗಿತ್ತ. ಹಂಗಾಗಿ ಇದು ಡೈಲಾಗ್ ಹೇಳಿದೆ. ಅಂದ್ರೆ ಡೆಡಿಕೇಟ್ ಮಾಡ್ತೀರಾ ಸಾಂಗ್, ಏನಾದ್ರು ಹಾಡ್ತೀರಾ ಇವತ್ತು ಡಿವಾಸ್ಗೆ? ಇದೇ ಡೈಲಾಗ್ ಅವ್ರಿಗೆ ಇವತ್ತಿಂದಾನು ಫ್ರೈಡೆ ತನಕನು ಅವ್ರಿಗೆ ಡೈಲಾಗ್ ಹೇಳ್ತೀನಿ ನಾನು. ಸೂಪರ್. ಸೊ ಅವ್ರ ಬರ್ತ್ಡೇ ತನಕ ನಿಮ್ ಕಡೆಯಿಂದ ಟ್ರಿಬ್ಯೂಟ್ ಅವ್ರಿಗೆ ಡೈಲಾಗ್ಸ್ ಹೇಳೋದು? ಹಾ ಮೇಡಮ್, ಇವತ್ತು ತೇಜಸ್ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗ 1 ಇಯರ್ ಬರ್ಡೇ. ತುಂಬಾ ಜೋರ್ ಮಾಡ್ತಿದ್ದಾರೆ, ಬನ್ರಿ ಮೇಡಮ್ ನೀವು ಬರ್ಡೇಗೆ. ಖಂಡಿತ. ಸೊ ತೇಜಸ್ ಅವರಿಗೆ ನಿಮ್ ಕಡೆಯಿಂದ, ಅಂಬಿಕಾ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು. ಓಕೆನಾ?
ಹಾ ಮೇಡಮ್, ನೀವು ನಾನು wish ವಿಶ್ ಮಾಡಿ. ಮಾಡ್ತೀನಿ. ವಿಶ್ ಯು ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತೇಜಸ್. ಗಾಡ್ ಬ್ಲೆಸ್ ಯು. Thank ತುಂಬಾ you so- ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರೆ, ಜೋರಿದೆ ಮೇಡಮ್ Okay. ಬರ್ಡೇ. ಹ್ಮ್ ಈಗೆಲ್ಲ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದೀವಿ. ನಮ್ ಚಿಕ್ಕಮ್ಮನ ಮಗಳದು, ಅವ್ರ ಪಾಪು ಅದು ಗಂಡ್ ಪಾಪು, Okay. ಒಂದ್ ವರ್ಷದ್ದು. ಹಾ ಓಕೆ ಸೂಪರ್. ಸೊ ಎಸ್, ಅವರಿಗೆ ನಿಮ್ಮ ಕಡೆಯಿಂದ ಒಂದ್ ಸೆಕೆಂಡ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದೇ ರೀತಿ Okay, ಕರೆ madam. ಮಾಡ್ತಾರೆ ಅಂಬಿಕಾ ಅವರೇ. ಹಾ ಮೇಡಮ್, ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಬಾಯ್. ಎಸ್, ಅಂಬಿಕಾ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಮಕ್ಕಳ ದಾರಿಯಲ್ಲೇ ಹೋಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಯಾವ ರೀತಿ ಈಗಿನ ಕಾಲದ ಮಕ್ಕಳಿಗೆ ಜಾಸ್ತಿ ಜೋರಾಗಿ ಹೇಳೋಕ್ಕೂ ಆಗಲ್ಲ, ಸೊ ಮೆಲ್ಲ ಕೇಳೋಕ್ಕೂ ಆಗಲ್ಲ. ಸೊ ಅದೇ ರೀತಿಯಲ್ಲಿ ಅವ್ರ ದಾರಿಗೆ ಹೋಗಿ ಅವ್ರನ್ನ ಸರಿ ಮಾಡಬೇಕು ಅಂತ ಅವ್ರ ಅನಿಸಿಕೆನ ಅವ್ರು ಹೇಳಿದರು. ಸೊ ಇದು ಸಾಕಷ್ಟು ಅದೇ ವಿಷಯದ ಬಗ್ಗೆ ಮಾತಾಡಿದ್ವಿ. ಯಾವ್ಯಾವ ರೀತಿಯಲ್ಲಿ ಪೇರೆಂಟ್ಸ್ ಆಗಿ ಮತ್ತು ಮಕ್ಕಳ ಮಧ್ಯೆ, ಈಗಿನ ಜನ್ರೇಷನ್ ಮಕ್ಕಳ ಮಧ್ಯಕ್ಕೆ ಒಂದು ಜನ್ರೇಷನ್ ಗ್ಯಾಪ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಅದು ಮೊಬೈಲಿಂದ ಆಗಿರ್ಬೋದು. ಇವತ್ತು ಸಾಕಷ್ಟು ಎಲ್ಲ ಕಾಲರ್ಸ್ ಮಾತಾಡಿದ್ವಿ ಒಂದೇ ಪಾಯಿಂಟ್ ಅಪ್ಪ ಅಂದರೆ ಮೊಬೈಲು. ಸೊ ಇತ್ತೀಚೆಗೆ ಮೊಬೈಲ್ ಯಾವ ರೀತಿ ಆಗಿಬಿಟ್ಟಿದೆ ಅನ್ನೋ ಒಂಥರ ಅಡಿಕ್ಷನ್ ಕೂಡ, ಜೊತೆಗೆ ನೆಸೆಸರಿ ಕೂಡ. ಸೊ ಯಾಕೆಂದರೆ ಎಲ್ಲ ನಮಗೆ ನೋಟ್ಸ್ಗಳೆಲ್ಲ ಆಲ್ಮೋಸ್ಟ್ ಮೊಬೈಲಲ್ಲಿ ಇರುತ್ತೆ. ಸೊ ಮೊಬೈಲ್ ಯೂಸೇ ಮಾಡಬೇಡ ಅಂತ ಕೂಡ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಸೊ ಯೂಸ್ ಮಾಡೋದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೂಡ ಪೇರೆಂಟ್ಸ್ ಹೇಳ್ಕೊಡ್ಬೇಕಾಗುತ್ತೆ. ಒಂದು ಮಿತಿಯಲ್ಲಿ ಬಳಸಿದ್ರೆ, ಅಥವಾ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಬಳಸಿದ್ರೆ, ಅಥವಾ ಸೋಷಿಯಲ್ ಮೀಡಿಯಾನ ಯೂಸ್ಲೇ ಮಾಡಬಾರ್ದು ಅಂತಲ್ಲ, ಸೊ ಬಳಸೋದನ್ನ ಕೂಡ ಸ್ವಲ್ಪ ಲಿಮಿಟಲ್ಲಿ ಇತ್ತು ಅಂತಂದರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಕಂಪ್ಲೀಟಾಗಿ ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ಇದನ್ನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದನ್ನ ಸಂಚಿಕೆನ ಮತ್ತೆ ನೋಡಬೇಕು ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10 V1 ಚಾನಲಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ನೀವು ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆ್ಯಡ್ಸ್ ಅಂತ. ನೀವು ಯೂಟ್ಯೂಬಲ್ಲಿ ಹೋಗಿ ನಮಸ್ತೆ ದಾವಣಗೆರೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಡಿಯೋಸ್ ಬರುತ್ತೆ. ಅಲ್ಲಿ ಹೋಗಿ ಎಲ್ಲ ವಿಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನಲ್. ಗುಡ್ ನೈಟ್, ಶುಭರಾತ್ರಿ.